एवात्मने हरे कृष्ण 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 हरे 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 राम 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 हरे हरे नमो विष्णुपादाय कृष्णप्रेष्ठाय श्रीमते भक्तिवेदांत स्वामी नामिने नमस्ते सरस्वती देवी गौरवाणी प्रचारिणे विशेषशून्यवादी पाश्चात्यदेशतारिणे हरे कृष्ण ಶ್ರೀಮದ್ ಭಾಗವತಂ ಸಾಯಂಕಾಲದ ಸತ್ಸಂಗ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ ಸ್ಕಂದ 1 ಅಧ್ಯಾಯ 2 ಶ್ಲೋಕ ನಂಬರ್ 10. ಹತ್ತನೇ ಶ್ಲೋಕ ಮಾಡಬೇಕು. 9 ಓಕೆ. ಸೊ ಅದಕ್ಕಿಂತ ಮುಂಚೆ ಹರಿನಾಮದ್ದು ಸ್ವಲ್ಪ ವೇಷಾಗ್ನಿ ಭವ ಮಹಾದಾವಾಗ್ನಿ ನಿರ್ಮಾಪನ ಮಾಡ್ತಾ ಇದ್ದೀವಿ. ಸ್ವಲ್ಪ ಆಗಿದೆ. ಸೊ ಭವ ಮಹಾದಾವಾಗ್ನಿ ಯಾವ ರೀತಿ ನಮ್ಮ ಇದರಲ್ಲಿ ನಿರ್ಮಾಣ ಆಗುತ್ತೆ, ನಿರ್ಮಾಪನ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ಸೊ ಇವಾಗ ಅದ್ರದ್ದು ಮುಂದುವರಿದ ಭಾಗ ಸ್ವಲ್ಪ ಇದನ್ನ ರೂಪ ಗೋಸ್ವಾಮಿ ಈ ವಿಷಯನ ಬೇರೆ ತರ ಹೇಳ್ತಾರೆ. ಅಂದ್ರೆ ಸೇಮ್ ಅದೇ ಅಗ್ನಿ, ಆದ್ರೆ ಯಾವ ತರ ಅಗ್ನಿ ನಾಶ ಆಗುತ್ತೆ ಅನ್ನೋದನ್ನ ಹೇಳ್ತಾರೆ. ಸೊ ಅದನ್ನ ಸ್ವಲ್ಪ ನೋಡೋಣ. ರೂಪ ಗೋಸ್ವಾಮಿ ಹೇಳ್ತಾರೆ, ಕ್ಲೇಶಾಗ್ನಿ ಸುಬದ ಮೋಹ ಲಘುತಾಗ್ನಿ ಸುಬದ ಲಘುತಾಕೃತ್ ಸುದುರ್ಲಭ ಸಾಂದ್ರಾನಂದ ವಿಶೇಷಾತ್ಮ ಶ್ರೀಕೃಷ್ಣ ಆಕರ್ಷಣಿ ಶ್ರೀಕೃಷ್ಣ ಸಂಕೀರ್ತನಂ ಹೇಳ್ತಾರೆ. ಏನು, ಯಾವಾಗ ಶ್ರೀಕೃಷ್ಣ ಸಂಕೀರ್ತನ ಪ್ರಾರಂಭ ಮಾಡ್ತೀವೋ 6 ತರ ಇದರಿಂದ 6 ತರ ಲಕ್ಷಣ ಕಾಣಿಸ್ಕೊತವೆ ನಮಗೆ. 6 ಥರದ್ದು ನಮಗೆ ಲಕ್ಷಣ ಅಂದ್ರೆ ಸಂಕೀರ್ತನದ್ದು 6 ಥರದ್ದು ವಿಷಯಗಳು ನಮಗೆ ಬರುತ್ತೆ. ಏನು, ಕ್ಲೇಶ ಅಗ್ನಿ. ಮೊದಲಿಗೆ ಕ್ಲೇಶ ಅಗ್ನಿ, ಕ್ಲೇಶ ಅನ್ನೋ ಅಗ್ನಿ ಶಮನ ಆಗುತ್ತೆ ಯಾವ್ದ್ರಿಂದ? ಶ್ರೀಕೃಷ್ಣ ಸಂಕೀರ್ತನದಿಂದ. ಮೊದಲಿಗೆ ಹೇಳ್ತಾ ಇದ್ದಾರೆ ಅವರು, ಕ್ಲೇಶ ಅನ್ನೋದು ಅಂದ್ರೆ ಕ್ಲೇಶ ಅಂದ್ರೆ ಕಷ್ಟ, ಕಷ್ಟದ್ದು ಅಗ್ನಿ ನಾಶ ಆಗುತ್ತೆ. ಎರಡನೇದು ಸುಬದ, ಇದರಿಂದ ಎರಡನೇ ಇದರಲ್ಲಿ ನಮ್ಗೆ ಆಗ್ತಾ ಇರೋದು ಸಂಕೀರ್ತನದಿಂದ ಸುಬದ. ಸುಬದ ಅಂತಂದ್ರೆ ಎಲ್ಲದು ಒಳ್ಳೇದಾಗುತ್ತೆ. ಮೋಕ್ಷ ಲಘುತಾಕೃತ್, ಮೋಕ್ಷ ಅನ್ನೋದು ಏನಾಗುತ್ತೆ ಅಂದ್ರೆ ಲಘುತಾಕೃತ್, ಲಘು ಆಗೋಗುತ್ತೆ ನಮಗೆ. ಯಾರಿಗೆ ಸಂಕೀರ್ತನೆ ಮಾಡ್ತಾರೋ ಅವ್ರಿಗೆ ಮೋಕ್ಷ ಅನ್ನೋದೇ ಕೂಡ ತುಂಬಾ ಲಘುವಾಗಿ ಕಾಣುತ್ತೆ. ಅಂದ್ರೆ ಅಷ್ಟೊಂದು ಮೋಕ್ಷನೂ ಕೂಡ ಸಂಕೀರ್ತನೆ ಮಾಡೋರು ಅಪೇಕ್ಷೆ ಮಾಡಲ್ಲ ಅಂತ. ಮೋಕ್ಷ ಲಘುತಾಕೃತ್ ಆಗುತ್ತೆ. ಮತ್ತೆ ಸುದುರ್ಲಭ, ಇದು ಶ್ರೀಕೃಷ್ಣ ಸಂಕೀರ್ತನೆ ತುಂಬಾ ಸುದುರ್ಲಭವಾಗಿ ನಮಗೆ ಕಾಣಿಸ್ಕೊಳ್ಳುತ್ತೆ. ಸಾಂದ್ರಾನಂದ ವಿಶೇಷಾತ್ಮ, ಸೊ ಇದು ತುಂಬಾ ಘನ ಆಗ್ತಾ ಹೋಗುತ್ತೆ. ಅದು ಶ್ರೀಕೃಷ್ಣ ಸಂಕೀರ್ತನ ಅನ್ನೋದು ನಮಗೆ, ಕೃಷ್ಣ ಭಕ್ತಿ ಅನ್ನೋದು ಶ್ರೀಕೃಷ್ಣ ಸಂಕೀರ್ತನದಿಂದ ಏನಾಗುತ್ತೆ, ತುಂಬಾ ಘನ ಆಗುತ್ತೆ ನಮ್ಮ ಹೃದಯದಲ್ಲಿ. ಅದು ಒಂದು ತುಂಬಾ ಘನ ರೂಪದಲ್ಲಿ, ಅಂದ್ರೆ ತುಂಬಾ ಗಟ್ಟಿಯಾಗಿ ಉಳ್ಕೊಳ್ಳುತ್ತೆ ನಮ್ಮ ಹೃದಯದಲ್ಲಿ ಅಂತ. ಮತ್ತೆ ಶ್ರೀಕೃಷ್ಣ ಆಕರ್ಷಣೆ, ಶ್ರೀಕೃಷ್ಣ ಸಂಕೀರ್ತನ ಬಂದು ಕೃಷ್ಣನ್ನೇ ಆಕರ್ಷಣೆ ಮಾಡುತ್ತೆ ನಮಗೆ, ಕೃಷ್ಣನ್ನೇ ಆಕರ್ಷಣೆ ಮಾಡುತ್ತೆ. ಕೃಷ್ಣನ ಒಂದೇ ಒಂದು ಆಕರ್ಷಣೆ ಮಾಡೋಂಥ ವಿಷಯ ಅಂತಂದ್ರೆ ಅದು ಭಗವಂತಂದು ನಾಮ ಸಂಕೀರ್ತನೆ. ಸೊ ಇಷ್ಟು ಆಗತ್ತೆ ಅಂತ ಹೇಳ್ತಾರೆ. ಸೊ ಇದನ್ನೆಲ್ಲ ಕೂಡ ಎಕ್ಸ್ಪ್ಲೇನ್ ಮಾಡಕ್ ಬೇಕಾಗಿಲ್ಲ. ಇಲ್ಲಿ ನಮಗ್ ಬೇಕಾಗಿರೋದು ಕ್ಲೇಶಾಗ್ನಿ. ಯಾವ ರೀತಿ ನಮ್ಮ ಜೀವನದಲ್ಲಿ ಈ ಕ್ಲೇಶ ಅನ್ನೋದು ಅಗ್ನಿ ಯಾವ ರೀತಿ ಶಮನ ಆಗತ್ತೆ ಅಂತ ರೂಪ ಗೋಸ್ವಾಮಿ ಹೇಳ್ತಾರೆ. ಕ್ಲೇಶ ಅಂದ್ರೆ ಏನು? ನಮ್ಮ ಜೀವನದಲ್ಲಿ ಆಗ್ತಿರುವಂತ ಕಷ್ಟಗಳು. ಈ ಕ್ಲೇಶ ರೂಪ ಗೋಸ್ವಾಮಿ ವರ್ಣನೆ ಮಾಡ್ತಾರೆ. ಇದು ಭಕ್ತಿರಸಾಮೃತ ಡೀಟೇಲ್ ಆಗಿ ವರ್ಣನೆ ಮಾಡ್ತಾರೆ. ಕ್ಲೇಶ ಅಂದ್ರೆ 3 ವಿಷಯಗಳನ್ನ ಒಳಗೊಂಡಿದೆ, 3 ಪಾರ್ಟ್ ಇದೆ ಇದರಲ್ಲಿ ಕ್ಲೇಶದಲ್ಲಿ. ಏನು? ಒಂದು ಪಾಪ, ಎರಡನೇದು ಪಾಪ ಮಾಡುವ ಬೀಜ, ಪಾಪ ಇಲ್ಲಿಂದ ಬರ್ತದೆ ಅದ್ರ ಬೀಜ, ಮೂರನೇದು ಅವಿದ್ಯ. ಈ 3 ಪಾರ್ಟ್ ಇದೆ ಪಾಪದಲ್ಲಿ. ಪಾಪ ಅಂದ್ರೆ ಆಲ್ರೆಡಿ ಇವಾಗ ನಾವು ಅನುಭೋಗ ಮಾಡ್ತಾ ಇರೋದು, ಅಂದ್ರೆ ನಮ್ಮ ಮನಸ್ಸಿನಿಂದ, ವಾಣಿಯಿಂದ, ಇಂದ್ರಿಯಗಳಿಂದ ಶಾಸ್ತ್ರಕ್ಕೆ ವಿರುದ್ಧವಾಗಿ ಮಾಡ್ತಾ ಇರೋ ಕಾರ್ಯನೇ ಪಾಪ. ನಮ್ಮ ಮನಸ್ಸಿನಿಂದ, ನಮ್ಮ ವಾಣಿಯಿಂದ, ಮಾತಿನಿಂದ ಮತ್ತೆ ಇಂದ್ರಿಯಗಳಿಂದ
ಈ ಮೂರಿಂದ ಶಾಸ್ತ್ರಕ್ಕೆ ವಿರುದ್ಧವಾಗಿ ಮಾಡ್ತಾ ಇರೋದೇ ಪಾಪ ಕೆಲಸ. ಓಕೆ, ಅದು ಶಾಸ್ತ್ರಕ್ಕೆ ವಿರುದ್ಧವಾಗಿರುತ್ತೆ. ಶಾಸ್ತ್ರದಲ್ಲಿ ಹೇಳಿಲ್ಲ ಆ ಥರ ಮಾಡಬಾರ್ದು ಅಂತ, ಅದನ್ನು ಮಾಡ್ತಾ ಇದೀವಿ, ಅದೇ ಪಾಪ. ಎರಡನೇದು ಪಾಪದ ಬೀಜ. ಪಾಪದ ಬೀಜ ಅಂತಂದರೆ ಆಲ್ರೆಡಿ ಪಾಪ ಮಾಡಿದ್ದೀವಿ, ಅದು ಬೀಜ ರೂಪದಲ್ಲಿ ನಮ್ಮ ಹೃದಯದಲ್ಲಿ ಇದೆ, ಮುಂದೆ ಅದು ಎಚ್ಚೆತ್ಕೊಳ್ಳುತ್ತೆ. ಈಗ ಕೊಡ್ತಾ ಇಲ್ಲ ಕಷ್ಟ ನಮಗೆ, ಅದು ಪಾಪ ಮುಂದೆ ಅದು ಬರುತ್ತೆ. ಪ್ರವೃತ್ತಿ ಬೀಜ ಅಂದರೆ ಪಾಪ ಮಾಡೋ ಪ್ರವೃತ್ತಿ ಬೀಜ, ಮುಂದೇನು ಪಾಪ ಮಾಡೋಂಥ ಪ್ರವೃತ್ತಿ ಬೀಜ ಬೀಜ ರೂಪದಲ್ಲಿ ನಮ್ಮ ಹೃದಯದಲ್ಲಿ ಇದೆ. ಅಂದರೆ ಇವಾಗ ಮಾಡಲಿಲ್ಲ ಅಂದ್ರೂ ಮುಂದೆ ಮಾಡೇ ಮಾಡ್ತೀವಿ, ಯಾಕೆಂದರೆ ಬೀಜ ರೂಪದಲ್ಲಿ ಇದೆ, ಅದು ಮೊಳಕೆ ಬಂದು ಮರ ಆಗಲೇಬೇಕು ಅನ್ನೋ ಥರ ಪಾಪದ ಬೀಜ ಎರಡನೇದು. ಮತ್ತು ಅವಿದ್ಯ. ಅವಿದ್ಯ ಅಂತಂದರೆ ಈ ಪಾಪದ ಬೀಜ ಮತ್ತು ಪಾಪ ಮಾಡೋಕ್ಕೆ ಮೂಲ ಕಾರಣವಾಗಿರೋದು ಅವಿದ್ಯ. ಅವಿದ್ಯ ಯಾವ ಥರ ಇದೆ ಅಂತಂದರೆ ಅನಿತ್ಯ ವಸ್ತುನ ನಿತ್ಯ ಅಂತ ತಿಳ್ಕೊಳ್ಳೋದು ಅವಿದ್ಯ. ಅನಿತ್ಯ ವಸ್ತುನ ಮುಂದೆ ಏನು ಅನಿತ್ಯ ಆಗಿದೆಯೋ ಅದನ್ನು ನಿತ್ಯ ಅಂತ ತಿಳ್ಕೊಳ್ಳೋದೇ ಅವಿದ್ಯ. ಯಾವುದೇ ಪ್ರಕಾರ ಎಲ್ಲ ಥರದ ಪ್ರಕಾರದ ದುಃಖಗಳು ನಮಗಿದೆಯಲ್ವಾ, ಈ ದುಃಖನ ನಾವು ಸುಖ ಅಂತ ಅನ್ಕೋತಾ ಇರೋದೇ ಅವಿದ್ಯ. ಅವಿದ್ಯ. ನಾವೇನು ಸುಖ ನಮಗೆ ಬರ್ತಾ ಇದೆಯೋ, ನಮಗೇನು ದುಃಖ ಬರ್ತಾ ಇದೆಯೋ ಇದನ್ನೇ ನಾವು ಸುಖ ಅನ್ಕೋತಾ ಇದ್ದೀವಿ, ಸೊ ಅದೇ ಅವಿದ್ಯ. ಮತ್ತು ದೇಹ ಬುದ್ಧಿ, ದೇಹ ಬುದ್ಧಿಲಿರೋದೇ ಅವಿದ್ಯ. ಸೊ ಈ ಮೂರು ಕೂಡ ಪಾಪ, ಪಾಪದ ಬೀಜ, ಪಾಪ ಮಾಡೋ ಪ್ರವೃತ್ತಿ ಬೀಜ ಮತ್ತು ಅವಿದ್ಯ, ಈ ಮೂರೂ ಕೂಡ ಈ ಇದರಲ್ಲಿ ಏನೋ ನಾವು ಸಂಕೀರ್ತನೆಯಿಂದ ಏನಾಗುತ್ತೆ, ನಾಶ ಆಗುತ್ತೆ ಅಂತ ರೂಪ ಗೋಸ್ವಾಮಿ ಹೇಳ್ತಾರೆ. ಕ್ಲೇಶ ಅಗ್ನಿ, ಮೊದಲಿಗೆ ನಾವು ಸಂಕೀರ್ತನೆ ಶುರು ಮಾಡ್ತಾ ಇದ್ದಂಗೆ ನಮ್ಮ ಹೃದಯದಲ್ಲಿ ಇರೋಂಥ ಕ್ಲೇಶದ ಅಗ್ನಿ ಏನಾಗುತ್ತೆ, ಸಮನ ಆಗೋಗುತ್ತೆ ಸಂಕೀರ್ತನದಿಂದ. ಈ ಕ್ಲೇಶಾಗ್ನಿಲಿ ಮೂರು ಬರುತ್ತೆ: ಪಾಪ, ಪಾಪ ಮಾಡುವ ಪ್ರವೃತ್ತಿ ಬೀಜ ರೂಪದಲ್ಲಿ, ಮತ್ತೆ ಅವಿದ್ಯ. ಅವಿದ್ಯೆನೇ ಮೂಲ ರೂಪದಲ್ಲಿ ನಮಗೆ ಈ ಪಾಪ ಮಾಡೋಕ್ಕೆ ಪ್ರವೃತ್ತಿ ಕೊಡ್ತಾ ಇರೋದು, ಅವಿದ್ಯೆ ಇರೋದ್ರಿಂದ ನಾವು ಪಾಪ ಮಾಡ್ತಾ ಇರೋದು. ಸೊ ಈ ಅವಿದ್ಯೆನೂ ನಾಶ ಆಗ್ಬಿಡುತ್ತೆ ಶ್ರೀಕೃಷ್ಣ ಸಂಕೀರ್ತನದಿಂದ. ಪಾಪದ ಬೀಜ ಮೂಲ ಬೀಜ ಇದ್ದಾವೆ, ಪಾಪ ಮಾಡೋ ಪ್ರವೃತ್ತಿ ಬೀಜ ಹೃದಯದಲ್ಲಿದೆ, ಅವು ನಾಶ ಆಗುತ್ತೆ. ಪಾಪ ಮಾಡೋ ಪ್ರವೃತ್ತಿನೂ, ಪಾಪ ಈಗ ಮಾಡ್ತಾ ಇದೀವಿ ನಮ್ಮ ಇಂದ್ರಿಯದಿಂದ, ವಾಣಿಯಿಂದ, ಮನಸ್ಸಿನಿಂದ ಮಾಡ್ತಾ ಇದೀವಲ್ಲ, ಇದು ಕೂಡ ನಾಶ ಆಗುತ್ತೆ. ಯಾವುದರಿಂದ? ಶ್ರೀಕೃಷ್ಣ ಸಂಕೀರ್ತನದಿಂದ. ಇದು ಯಾರು ಹೇಳ್ತಾ ಇರೋದು? ರೂಪ ಗೋಸ್ವಾಮಿ. ರೂಪ ಗೋಸ್ವಾಮಿ ಯಾರಂತಂದ್ರೆ 6 ಗೋಸ್ವಾಮಿಲಿ ಒಬ್ಬರು. ಇವರು ಮೂಲತಃ ಇವ್ರ ಮುಖಾಂತರನೇ ಇವತ್ತು ನಾನು ನಡೀತಾ ಇರೋದು. ನಮಗೆ ರೂಪಾನುಗ ಅಂತ ಹೇಳ್ತೀವಿ. ರೂಪ ಗೋಸ್ವಾಮಿ ಹಾಕೊಟ್ಟಿರೋಂಥ ಇನ್ಸ್ಟ್ರಕ್ಷನ್ ಮೇಲೆ ಇವತ್ತು ನಾವೆಲ್ಲದೂ ಭಕ್ತಿದು ಆಚರಣೆ ಮಾಡ್ತಾ ಇರೋದು. ಚೈತನ್ಯ ಮಹಾಪ್ರಭು ಅವ್ರಿಗೆ ಈ ಅಧಿಕಾರ ಕೊಟ್ಟಿದ್ದಾರೆ. ಸೊ ಈ ಮೂಮೆಂಟ್ನ ತೊಗೊಂಡೋಗ್ಬೇಕಾದ್ರೆ ನೀನೇ ಇದಕ್ಕೆಲ್ಲ ಬೇಕಾಗಿರೋನು ಅಂದ್ಬಿಟ್ಟು ಅವ್ರಿಗೆ ಅನುಗ್ರಹ ಮಾಡಿ ಅವ್ರನ್ನ ಬಿಡ್ತಾರೆ. ರೂಪ ಗೋಸ್ವಾಮಿ ಬರೆದಿರೋಂಥ ಗ್ರಂಥದ ಮೇಲೇನೆ ಇವತ್ತು ಭಕ್ತಿ ಮಾಡ್ತಾ ಇರೋದು. ರೂಪದ ಆಲ್ಮೋಸ್ಟ್ ಎಲ್ಲ ಬುಕ್ ಬರೆದಿರೋದು ಅವ್ರ ಗ್ರಂಥದ ಆಧಾರದ ಮೇಲೆ. ಸೊ ಆ ಥರ ಇವರು ರೂಪ ಗೋಸ್ವಾಮಿ ಹೇಳ್ತಾ ಇರೋದು, ಕ್ಲೇಶಾಗ್ನಿ ನಮ್ಗೆ ಈ ಶ್ರೀಕೃಷ್ಣ ಸಂಕೀರ್ತನದಿಂದ ನಾಶ ಆಗುತ್ತೆ. ಕ್ಲೇಶಾಗ್ನಿಯಲ್ಲಿ 3 ಬರುತ್ತೆ: ಪಾಪ, ಪಾಪ ಮಾಡುವ ಪ್ರವೃತ್ತಿ ಬೀಜ, ಮತ್ತೆ ಅವಿದ್ಯ. ಈ 3 ಕೂಡ ಮೂಲ ರೂಪದಿಂದ ನಾಶ ಆಗುತ್ತೆ. ಸೊ ಇದನ್ನ ನಾವು ಕ್ಲೇಶಾಗ್ನಿ ಅಂತ ಕರೀತಾರೆ. ಸೊ ಇದು ಹಂಗಾದ್ರೆ ಇವಾಗ ನಾವು ಸಂಕೀರ್ತನೆ ಮಾಡ್ತಾ ಇದ್ದೀವಿ, ಭಕ್ತರ ಜೀವನದಲ್ಲಿ ಪಾಪ ನಾಶ ಆಗಬೇಕು ಅಂದರೆ ಪಾಪ ಮಾಡೋ ಪ್ರವೃತ್ತಿ ಬೀಜನ ನಾಶ ಆಗಬೇಕು, ಅವಿದ್ಯೆ ನಾಶ ಆಗಬೇಕು. ಈ 3 ಕೂಡ ಪೂರ್ಣ ಪ್ರಮಾಣದಲ್ಲಿ ಇದೆ ಇವತ್ತು ನಮಗೆ. ನಾವು ಮನಸ್ಸಿನಿಂದ, ವಾಣಿಯಿಂದ ಮತ್ತು ಕಾರ್ಯದಿಂದ, ಇಂದ್ರಿಯಗಳಿಂದ ಪಾಪ ಮಾಡ್ತಾನೆ ಇದ್ದೀವಿ. ಪಾಪ ಮಾಡೋ ಪ್ರವೃತ್ತಿ ಬೀಜ ನಮ್ಮ ಹೃದಯದಲ್ಲಿದೆ, ಮತ್ತು ಅವಿದ್ಯೆನೂ ಕೂಡ ಇದೆ. ಹೆಂಗೆ ಇದು ಸಾಧ್ಯ? ಒಬ್ಬ ವ್ಯಕ್ತಿ ಶ್ರೀಕೃಷ್ಣ ಸಂಕೀರ್ತನ ಮಾಡಿದ ತಕ್ಷಣ ಮೊದಲನೇ ಆಗ್ತಾ ಇರೋದೇ ಕ್ಲೇಶಾಗ್ನಿ. ಕ್ಲೇಶ ಹೋಗ್ಬೇಕಿತ್ತು, ಆದರೂ ಮಾಡ್ತಾ ಇದ್ದೀವಿ. ಕಾರಣ ಏನು? ಕಾರಣ ಹೇಳ್ತಾರೆ ಅವರೇನೆ. ಮೊದಲನೇ ಕಾರಣ ನಮ್ಗೆ ಈ ಥರ ಆಗ್ತಾ ಇರೋದಕ್ಕೆ ನಮ್ಮದು ಅಪರಾಧಗಳು. ನಾವು ಈ ಭಕ್ತಿ ಜೀವನದಲ್ಲಿ ಮಾಡ್ತಾರಂಥ ಅಪರಾಧಗಳು ಮೊದಲನೇದು. ಎರಡನೇದು, ಸಪೋಸ್ ಅಕಸ್ಮಾತ್ ಅಪರಾಧ ಇಲ್ಲ ಅಂತಂದರೆ ಆದರೂ ಕೂಡ ಇದಾಗ್ತಾ ಇದ್ದಾವೆ, ಕ್ಲೇಶಾಗ್ನಿ ನಾಶ ಆಗಲಿಲ್ಲ ಅಂತಂದರೆ ಇನ್ನೊಂದು ನಮಗೆ ಕಷ್ಟಗಳು ಬರ್ತಾ ಇದ್ದಾವೆ, ದುಃಖ ಬರ್ತಾ ಇದೆ, ಇದೆಲ್ಲ ಆಗ್ತಾ ಇದೆ ಅಂದರೆ ಭಗವಂತನ ಇಚ್ಛೆ. ಒಬ್ಬ ವ್ಯಕ್ತಿ ತುಂಬ ಚೆನ್ನಾಗಿ ಭಕ್ತಿ ಮಾಡ್ತಾ ಇದ್ದಾನೆ, ಆದರೂ ಅವನಿಗೆ ಕಷ್ಟ ಬರ್ತಾ ಇದೆ ಅಂತಂದರೆ ನಮ್ಮಂಥರ ಲೆವೆಲ್ಗೆಲ್ಲ ಅದು ದೊಡ್ಡ ಲೆವೆಲಲ್ಲಿ, ದೊಡ್ಡ ಗುರು ಮಹಾರಾಜ್ ಲೆವೆಲ್ಗಳಲ್ಲಿ ಮತ್ತು ಆಚಾರ್ಯ ಲೆವೆಲ್ಗಳಲ್ಲಿ ಬಂದಿದೆಯಲ್ಲ ಕಷ್ಟ, ಅದೆಲ್ಲ ಭಗವಂತನ ಇಚ್ಛೆಯಿಂದ ಬರ್ತಾ ಇರೋದು. ಎರಡನೇದು. ಮೊದಲನೇದು ಅಪರಾಧ. ನಮ್ಮಂಥವ್ರಿಗೆಲ್ಲ ಈ ಅಪರಾಧದಿಂದ ನಮಗೆ ಇದು ನಾಶ ಆಗ್ತಾ ಇಲ್ಲ. ಕಾರಣ ಇವೆರಡೆ: ಅಪರಾಧ ಇಲ್ಲ ಭಗವಂತನ ಇಚ್ಛೆ. ಡೈರೆಕ್ಟ್ ಭಗವಂತನ ಇಚ್ಛೆಯಿಂದ ಅವ್ರಿಗೆ ಬರ್ತಾರೆ. ಭಗವಂತ ಯಾಕೆ ಇಚ್ಛೆ ಪಡ್ತಾ ಇದ್ದಾನೆ ಕಷ್ಟ ಬರಲಿ ಅಂತ? ಮುಂದಿನವ್ರಿಗೆ ಇದು ಆದರ್ಶಪ್ರಾಯ ಆಗಲಿ,
ಮುಂದಿನವ್ರಿಗೆ ಇದು ನೋಡಿ, ಕಷ್ಟ ಭಕ್ತಿಲಿ ಕಷ್ಟ ಬರ್ತಾ ಇದ್ರು ಕೂಡ ನೀವು ಅದನ್ನ ಸಹಿಸ್ಕೊಂಡು ಭಕ್ತಿ ಮಾಡ್ಬೇಕು ಅಂತ ತೋರ್ಸಕ್ಕೋಸ್ಕರ ಭಗವಂತ ಇಚ್ಛೆ ಪಟ್ಟು ಆ ಥರ ಕಷ್ಟ ಕೊಡು. ಸೊ ಇದು ಕಾರಣ, ಮೂಲ ಕಾರಣ. ನಮಗೆ ಭಕ್ತರ ಜೀವನದಲ್ಲೂ ಕೂಡ ನಮಗೆ ಕಷ್ಟ ಬರ್ತಾ ಇರೋದಕ್ಕೆ ಕಾರಣ. ಸೊ ಇಲ್ಲಿ ಒಬ್ರು ಇನ್ನೊಂದ್ ತರ ಹೇಳ್ತಾರೆ, ಯಾರು? ವಿಶ್ವನಾಥ್ ಚಕ್ರವರ್ತಿ ಠಾಕೂರು ಈ ಕ್ಲೇಶಾಗ್ನಿನ ಇನ್ನೊಂದ್ ತರ ನಾಶ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಒಂದು ವಿಷಯ ಚರ್ಚೆ ಮಾಡಕ್ ಹೋದಾಗ ಅದಕ್ಕೆ ಮೂಲ ರೂಪದಲ್ಲಿ ಬೇರೆ ಬೇರೆ ತರದ್ದು ಇವರು ಕೂಡ ಹೇಳಿರ್ತಾರೆ. ನಾವು ಮುಂಚೆ ನೋಡಿದ್ವಿ, ಏನೋ ಶ್ರೀಕೃಷ್ಣ ಸಂಕೀರ್ತನದಲ್ಲೂ ಕೂಡ ಇದೇ ತರ ಬಂತು. ಶ್ರೀಕೃಷ್ಣ ಸಂಕೀರ್ತನ ನಮ್ಗೆ ಎಲ್ಲಾ ಇದಕ್ಕೂ ನಾಶ ಮಾಡ್ತಾ ಇದೆ, ಚೈತನ್ಯ ಮಹಾಪ್ರಭು ಶ್ರೀಕೃಷ್ಣ ಸಂಕೀರ್ತನ ಸಾಕು ಅಂತ ಇದ್ದಾರೆ. ಆದ್ರೆ ಒಬ್ರು ಹೇಳ್ತಾ ಇದ್ದಾರೆ ಗುರು ಇದನ್ನ ನಾಶ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಬ್ರು ಹೇಳ್ತಾರೆ ಆಹಾರದಿಂದ ಅಂತ ಹೇಳ್ತಾರೆ. ಸೊ ಎಲ್ಲ ಸರಿನೇ, ಮೂಲವಾಗಿ ಶ್ರೀಕೃಷ್ಣ ಸಂಕೀರ್ತನೆ ಯಾವ ರೀತಿ ರೂಪದಲ್ಲಿ ಬರುತ್ತೆ ಅನ್ನೋದು ಇವಾಗ್ಲೂ ಕೂಡ ಹೇಳ್ತಾ ಇದ್ದಾರೆ. ನೋಡಿ, ಯಾರು? ವಿಶ್ವನಾಥ್ ಚಕ್ರವರ್ತಿ ಠಾಕೂರ್. ದಿನ ಆಡ್ತೀವಿ ನಾವು, ಸಂಸಾರ ದಾವ ನಲನೀಡ ಲೋಕ. ಸಂಸಾರ ದಾವ, ದಾವ ಅಂದ್ರೆ ಅಗ್ನಿ. ಈ ಸಂಸಾರ ದಾವ ಅನ್ನೋದು ಅಗ್ನಿ ಯಾವಾಗ ನಾಶ ಆಗುತ್ತೆ ಅಂತ ಹೇಳ್ತಾರೆ ಇವರು? ಗುರುದು ಕೃಪೆ ಯಾವಾಗ ನಮ್ಗೆ ಮಳೆ ರೂಪದಲ್ಲಿ ಬೀಳುತ್ತೋ, ಸುಮ್ಮನೆ ಅಲ್ಲ, ಯಾವ ರೀತಿ? ಮಳೆ ರೂಪದಲ್ಲಿ. ಗುರುದು ಕೃಪೆ ಅನ್ನೋದು ನಮ್ಮ ಮೇಲೆ, ಒಬ್ಬ ಭಕ್ತನ ಮೇಲೆ ಮಳೆ ರೂಪದಲ್ಲಿ ಯಾವಾಗ ಅಂದ್ರೆ ತುಂಬಾ ಗುರು ಕೃಪೆ ಒಬ್ಬನ ಮೇಲೆ ಕರುಣೆ ಯಾವಾಗ ಆಗುತ್ತೋ ಅವಾಗ ನಮ್ದು ಈ ಸಂಸಾರ ದಾವ ಅನ್ನೋದು ಏನಾಗುತ್ತೆ? ನಾಶ ಆಗತ್ತೆ ಅಂತ ಹೇಳ್ತಾರೆ. ಇದು ಎಷ್ಟು ಮಟ್ಟಿಗೆ ಸರಿ? ನಮ್ದು ಇಲ್ಲಿ ಚೈತನ್ಯ ಮಹಾಪ್ರಭು ಹೇಳ್ತಾ ಇದ್ದಾರೆ ನಮ್ಗೆ ದಾವಾಗ್ನಿ ನಾಶ ಆಗೋದು ಶ್ರೀಕೃಷ್ಣ ಸಂಕೀರ್ತನದಿಂದ. ಇಲ್ಲಿ ಇವ್ರು ಹೇಳ್ತಾ ಇದ್ರು, ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಹೇಳ್ತಾ ಇದ್ರು ಏನಂತ? ಗುರು ಕೃಪೆಯಿಂದ ಈ ದಾವಾಗ್ನಿ ನಾಶ ಆಗುತ್ತೆ ಅಂತ. ಸಂಸಾರ ಅನ್ನೋ ದಾವಾಗ್ನಿ ನಾಶ ಆಗೋದು ಯಾವಾಗ? ಗುರು ಕೃಪೆಯಿಂದ ಅಂತ. ಯಾವ್ ಸರಿ ಹಂಗಾದ್ರೆ? ಎರಡೂ ಸರಿ. ಯಾವಾಗ ನಾವು ಗುರು ಕೃಪೆ ಗುರು ಕೃಪೆಯಿಂದ ನಾವು ಸಂಕೀರ್ತನೆ ಮಾಡ್ತೀವೋ ಅದೇನಾಗುತ್ತೆ? ಪೂರ್ಣ ಪ್ರಮಾಣದಲ್ಲಿ ನೋಡಿ, ಸಂಕೀರ್ತನೆ ಮಾಡ್ತಾ ಇದೀವಿ, ಗುರು ಕೃಪೆ ಸಿಕ್ಕೇನಾರ ಸಂಕೀರ್ತನೆ ಶುರು ಮಾಡಿದ್ರೆ, ಗುರು ಕೃಪೆಯಿಂದ ನಾವು ಸಂಕೀರ್ತನೆ ಮಾಡಿದ್ರೆ ಅದು ಕೋಟಿ ಲಕ್ಷಕ್ಕೆ ಜಾಸ್ತಿ ಪ್ರಮಾಣದಲ್ಲಿ ನಮಗೆ ಬರುತ್ತೆ. ಗುರು ಕೃಪೆಯಿಂದ ಮಾಡಿದಾಗ, ಗುರು ನಮ್ಗೆ ಆಶೀರ್ವಾದ ಮಾಡಿ ಕೃಪೆ ಮಾಡಿದಾಗ ಅದು ಕೋಟಿ. ಸೊ ಇವಾಗೆಲ್ಲ ನಮ್ಗೆಲ್ಲ ಪ್ರಭುಪಾದ ಕರುಣೆ ಇದ್ದೇ ಇದೆ. ಸೊ ಇದು ನಾವಕ್ಕೆ ನಮ್ಗೆ ಗುರು ಸಿಕ್ಕಿಲ್ಲ, ಏನಪ್ಪ ಮಾಡೋದು? ಹಂಗಾದ್ರೆ ನಮ್ಗೇನು ಬರೀ ಒಂದೇ ಸಂಕೀರ್ತನೇನೋ ಕೋಟಿ ಗುಣ ಬರ್ತಾ ಇಲ್ವನೋ ಅನ್ಕೋಬೇಡಿ. ಚೈತ್ಯ ಗುರುವಾಗಿ ಪ್ರಭುಪಾದ ಹೇಳ್ತಾರೆ, ಪ್ರತಿಯೊಬ್ಬ ಹೃದಯ ಯಾರು ಹರೇ ಕೃಷ್ಣ ಮೂವ್ಮೆಂಟ್ಗೆ ಬರ್ತಾರೋ ಅವ್ರನ್ನ ಚೈತ್ಯ ಗುರುವಾಗಿ ನಾನು ಅವ್ರ ಹೃದಯದಲ್ಲಿ ಇರ್ತೀನಿ. ನನ್ನ ಬುಕ್ ಮುಖಾಂತರ ಯಾರು ನನ್ನ ಬುಕ್ಸ್ನ ಟ್ರೈ ಮಾಡ್ತಾರೋ, ಇದ್ರ ಪ್ರಕಾರ ನಡೀತಾರೋ ಅವ್ರಿಗೆ ನಾನು ಚೈತ್ಯ ಗುರುವಾಗಿ ಇದ್ದೀನಿ, ಏನು ತೊಂದರೆನೇ ಇಲ್ಲ. ಸೊ ಗುರು ಸಿಗುವಾಗೂ ಪ್ರಭುಪಾದ ನಮ್ಮ ಚೈತ್ಯ ಗುರುವಾಗಿ ನಮ್ಮ ಹೃದಯದಲ್ಲಿ ಇರ್ತಾರೆ. ಸೊ ಈ ರೀತಿ ನಮ್ದು ಯಾವಾಗ ನಾವು ಗುರು ಮುಖಾಂತರ ಸಂಕೀರ್ತನೆ ಮಾಡ್ತೀವೋ ನಮ್ದು ಈ ಸಂಸಾರನ ದಾವಾಗ್ನಿ ಹೋಗ್ತಾ ಇದೆ. ನೋಡಿ, ಒಂದು ವಿಷಯ ಪದೇ ಪದೇ ರಿಪೀಟ್ ಆಗ್ತಾ ಇದೆ. ಯಾಕೆ ಅಂತಂದ್ರೆ ನಿಮ್ಗೆ ತಲೆ ತಿನ್ನಕ್ಕಲ್ಲ, ಈ ವಿಷಯ ಚೆನ್ನಾಗಿ ಅರ್ಥ ಆಗ್ಲಿ ಅಂತ. ವಿಷಯ ಚೆನ್ನಾಗಿ ಅರ್ಥ ಆಗುತ್ತೆ, ಪದೇ ಪದೇ ಬರ್ತಾ ಇದ್ರೆ ಅದನ್ನ ನೀವು ತುಂಬಾ ಇವು ಪದೇ ಪದೇ ಹೇಳ್ತಾರೆ ಅನ್ನೋ ಭಾವನೆ ಬೇಡ ನಿಮ್ಗೆ. ನಿಮ್ಗೆ ಇದು ಅರ್ಥನೇ. ತಿರ್ಗಾ ಮತ್ತೆ ಇದ್ರ ಬಗ್ಗೆ ಕ್ವಶನ್ ಕೇಳ್ತೀನಿ, ಆನ್ಸರ್ ಹೇಳ್ತೀರಾ? ಹಾ, ಇದ್ರ ಬಗ್ಗೆ ಮತ್ತೆ ರಿಪೀಟ್ ಕ್ವಶನ್ ಕೇಳ್ತೀನಿ, ಆನ್ಸರ್ ಹೇಳ್ತೀರಾ? ಮತ್ತೆ ಹಂಗಾದ್ರೆ ನೀವು ಕೇಳಲಿಲ್ಲ ಅಂತಂದ್ರೆ ಎಲ್ಲ ಅರ್ಥ ಆಗ್ಬಿಟ್ಟಿದೆ ಅಂತ ಅರ್ಥ. ಸೊ ಅದರಿಂದ ಪದೇ ಪದೇ ಕೇಳಿ, ಒಂದು ವಿಷಯನ ಪದೇ ಪದೇ ಅದನ್ನೇ ಕೇಳ್ತಾ ಇರ್ಬೇಕು. ಅವಾಗ ಮಾತ್ರ ನಿಮ್ ತಲೆ ಒಳಗಡೆ ಉಳ್ಕೊಳ್ಳೋದು ಆ ವಿಷಯ. ನೀವು ಅಲ್ಲಿವರೆಗೆ ಆಚರಣೆ ಮಾಡಿಲ್ಲ, ನಿಮ್ ತಲೆ ಒಳಗಡೆ ಹೋಗಿಲ್ಲ ಅಂತಾನೆ ಅರ್ಥ. ಇಷ್ಟು ತಿಳ್ಕೊಳ್ಳಿ. ಒಂದು ವಿಷಯನ ಪದೇ ಪದೇ ಕೇಳೋದ್ರಿಂದನೇ ಮಾತ್ರ ಅದರಲ್ಲಿ ವಿಚಾರ ನಮ್ಗೆ ತಲೆಗೆ ಹೋಗೋದು. ಸೊ ದಯವಿಟ್ಟು ಪದೇ ಪದೇ ಕೇಳಿ. ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇದೆ ಅಂತ ಆ ಭಾವನೆ ಬೇಡ. ಓಕೆ, ಇವತ್ತು ಶ್ರೀಮದ್ ಭಾಗವತ 10ನೇ ಶ್ಲೋಕ. ಇವತ್ತು ಸ್ವಲ್ಪ ಓದ್ತೀನಿ ಒಂದ್ಸರಿ ನಾನು. ಕಾಮಸ್ಯೇಂದ್ರಿಯ ಪ್ರೀತಿ ಲಾಭೋ ಜೀವೇತ ಯಾವತ ಜೀವಸ್ಯ ತತ್ವ ಜಿಜ್ಞಾಸಾ ನಾರ್ಥೋ ಯಶ್ಚೇಹ ಕರ್ಮಭಿಃ. ಕಾಮಸ್ಯ
ಆಸೆಗಳು ನ ಇಲ್ಲ ಇಂದ್ರಿಯ ಇಂದ್ರಿಯಗಳು ಪ್ರೀತಿ ತೃಪ್ತಿಯು ಲಾಭ ಲಾಭವು ಜೀವೇತ ಸ್ವರಕ್ಷಣೆಯು ಯಾವತ ಎಷ್ಟಾಗುವುದೋ ಅಷ್ಟು ಜೀವಸ್ಯ ಜೀವಿಯ ತತ್ವ ಪರಮಸತ್ಯದ ಜಿಜ್ಞಾಸ ಜಿಜ್ಞಾಸೆಯು ನ ಇಲ್ಲ ಅರ್ಥ ಗುರಿಯು ಯಚಹ ಇಹ ಇನ್ನು ಬೇರೆ ಯಾವುದೇ ಕರ್ಮಭಿಹಿ ಉದ್ಯೋಗ ಕ್ರಿಯೆಗಳಿಂದ. ಅನುವಾದ: ಬದುಕಿನ ಆಸೆಗಳು ಇಂದ್ರಿಯ ತೃಪ್ತಿಯತ್ತ ಪ್ರಚೋದಿತವಾಗಬಾರದು. ಪರಮಸತ್ಯದ ಜಿಜ್ಞಾಸೆಯೇ ಮಾನವನ ಬದುಕಿನ ಪರಮೋದ್ದೇಶವಾದ್ದರಿಂದ ಆರೋಗ್ಯಪೂರ್ಣ ಬದುಕನ್ನು ಅಥವಾ ಆತ್ಮರಕ್ಷಣೆಯನ್ನು ಮಾತ್ರ ಬಯಸಬೇಕು. ಅದಲ್ಲದೆ ಬೇರೆ ಯಾವುದೂ ನಮ್ಮ ಕೆಲಸದ ಗುರಿ ಆಗಬಾರದು. ಇದನ್ನ ರಿಪೀಟ್ ಮಾಡಲಿಲ್ಲ ಅಂದ್ರೆ ಏನಪ್ಪ ಅರ್ಥ ಆಯ್ತು ನಿಮಗೆ? ಇದನ್ನ 10 ಸರಿ ಓದಿದ್ರೂ ಅರ್ಥ ಆಗಲ್ಲ ನಿಮ್ಗೆ. ಈ ಶ್ಲೋಕನ ಅಕಸ್ಮಾತ್ ಬಿಡಿಯಾಗಿ 10 ಸರಿ ಹೇಳಲಿಲ್ಲ ಅಂತಂದ್ರೆ ನೀವು ಸುಮ್ಮನೆ 10 ಸರಿ ಓದಿ ಏನು ಅರ್ಥ ಆಗಲ್ಲ. ಬದುಕಿನ ಆಸೆಗಳು ಇಂದ್ರಿಯ ತೃಪ್ತಿಯತ್ತ ಪ್ರಚೋದಿತವಾಗಬಾರದು. ನಮ್ಮ ಬದುಕಿನ ಆಸೆಗಳು ಯಾವುದೇ ಕಾರಣಕ್ಕೂ ಇಂದ್ರಿಯ ತೃಪ್ತಿ ಕಡೆ ಏನಾಗಬಾರ್ದು, ಪ್ರಚೋದನೆ ಕೊಡಬಾರ್ದು ನಮ್ಗವು. ಬದುಕಿನ ಆಸೆಗಳು ಅಂದ್ರೆ ಯಾವುದು? ನೆನ್ನೆ ಎಕ್ಸ್ಪ್ಲೇನ್ ಮಾಡಿದೀವಿ. ಇದ್ರು ಬದುಕಿನ ಆಸೆಗಳು ನಮ್ಗೆ ಯಾವುದೇ ಒಂಥರ ಐಶ್ವರ್ಯದ ಆಸೆ ಇರ್ಬೋದು, ಇಲ್ಲ ಮನೆ ಮಕ್ಕಳದ ಆಸೆ ಇರ್ಬೋದು, ನಮ್ದು ಯಾವುದೇ ಮನೆ ಮಟ್ಟದ್ದೇ ಆಗ್ಲಿ, ಐಶ್ವರ್ಯದ ಪ್ರತಿ ಒಂದು ಯಾವುದೇ ಆಸೆ ಅಂತಂದ್ರೆ ಈವನ್ ಕೃಷ್ಣನ ಹೊರತುಪಡಿಸಿ ಮಿಕ್ಕಿದೆಲ್ಲ ಬದುಕಿನ ಆಸೆ. ಕೃಷ್ಣನ ಬಿಟ್ಟಿರೋ ಆಸೆಗಳೆಲ್ಲ ಬದುಕಿನ ಆಸೆ. ಇವು ಏನು ಇಂದ್ರಿಯ ತೃಪ್ತಿಯತ್ತ ಪ್ರಚೋದನೆ ಕೊಡಬಾರ್ದು. ನಮ್ಮ ಆಸೆಗಳು ಇದೇ, ನಮ್ಗೆ ಆಸೆಗಳು ಬರ್ತಾ ಇದೆ, ಆದ್ರೆ ಆ ಆಸೆಗಳು ಇಂದ್ರಿಯ ತೃಪ್ತಿ ಕಡೆ ಪ್ರಚೋದನೆ ಕೊಡಬಾರ್ದವು. ನಮ್ಗೆ ಆಸೆ ಪಡೋಣ, ಪರವಾಗಿಲ್ಲ, ಬೇಕು ನಮ್ಗೆ ಬದುಕಿಗೆ ಜೀವನ ಮಾಡಕ್ಕೆ ಆಸೆ ಅದು ಜೀವನಕ್ಕೆ ಬೇಕು, ಕೆಲವೊಂದು ವಸ್ತುಗಳು ಬೇಕು, ಆಸೆ ಪಡ್ಬೇಕು. ಆಸೆ ಪಡ್ಲಿಲ್ಲ ಅಂದ್ರೆ ಅದೊಂದು ಪಡೆಯೋದು ಹೆಂಗೆ? ಈಗ ನನಗೆ ಇಚ್ಛೆ ಇಲ್ಲ ಅಂತಂದ್ರೆ ಒಂದು ವಸ್ತು ಪಡೆಯೋದು ಹೆಂಗೆ? ನಾನು ಇಚ್ಛೆ ಇರಬೇಕು, ಇಚ್ಛೆ ಇರಬೇಕು. ಆದ್ರೆ ಇಚ್ಛೆ ಇರ್ಲಿ, ಆ ಇಚ್ಛೆನ ನೀವು ಏನ್ ಮಾಡ್ಬೇಕು, ಅದು ನಮ್ಮ ಇಂದ್ರಿಯ ತೃಪ್ತಿಗೆ ಪ್ರಚೋದನೆ ಕೊಡಬಾರ್ದು ಆ ಇಚ್ಛೆಗಳು. ಇದು ತುಂಬಾ ತತ್ವ ಇದೆ ಇಲ್ಲಿ. ನಾನೇನೋ ಒಂದು ವಸ್ತು ಇಚ್ಛೆ, ಓಕೆ ನನಗೀಗ ಮೊಬೈಲ್ ತಗೋಬೇಕು ಅಂತ ಇಟ್ಕೊಳ್ಳಿ, ಆಸೆ ಅದೇ ಆಸೆ ಪಟ್ರೇನೆ ನಾನು ಮೊಬೈಲ್ ತಗೊಳಕಾಗೋದು. ಮೊಬೈಲ್ ತಗೊಂಡೆ, ಏನೋ ದುಡ್ಡು ಕಾಸು ಒಂಚೂರಿ ಇಲ್ಲ, ನನ್ನ ಹತ್ರನೇ ದುಡ್ಡಿದ್ದು ತಗೊಂಡೆ ಅಂತ ಇಟ್ಕೊಳ್ಳಿ. ತಗೊಂಡ್ಮೇಲೆ ಏನ್ ನೋಡ್ತೀನಿ, ಅದ್ರಲ್ಲಿ ಏನ್ ಮಾಡ್ಬೇಕದು? ಆಸೆ ಇದು. ಆದ್ರೆ ಅದ್ರಲ್ಲಿ ಏನ್ ವ್ಯವಹಾರ ಮಾಡ್ಬೇಕೋ ಮಾಡ್ಕೊಳ್ಳಿ, ಏನ್ ನಿಮ್ಗೆ ವ್ಯವಹಾರದಲ್ಲಿ ಮಾಡ್ಬೇಕೋ ಮಾಡ್ಕೊಳ್ಳಿ, ಮಿಕ್ಕಿದು ಭಗವಂತನ ಸೇವೆಗೋಸ್ಕರ ಯೂಸ್ ಮಾಡಿ. ಆಗ್ಲಿಲ್ವಾ ನಿಮ್ದು ವ್ಯವಹಾರ ಮುಗಿಸ್ಕೊಳ್ಳಿ. ಆದ್ರೆ ಅದನ್ನ ಎನಿ ಟೈಮು ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ನೀವು ಅದರಲ್ಲಿ ಬೇರೆ ಬೇರೆ ವಿಚಾರಗಳನ್ನ ತಿಳ್ಕೊಳಕ್ಕೆ, ಬೇರೆ ಬೇರೆ ಮೊಬೈಲ್ ನೋಡ್ಕೊಳಕ್ಕೆ, ಬರೀ ಯೂಟ್ಯೂಬ್ ಇದಂತೆ ಅಂತ ನೋಡ್ಕೊಳಕ್ಕೆ ಏನಾದ್ರು ಹೋದ್ರೆ ಇಂದ್ರಿಯ ತೃಪ್ತಿ ಅದು ಪ್ರಚೋದನೆ ಆಯ್ತದು. ನಮ್ಗೆ ನಮ್ಮ ಆಸೆನೆ ಇಂದ್ರಿಯ ತೃಪ್ತಿ ಮಾಡಕ್ಕೋಸ್ಕರ ಪ್ರಚೋದನೆ ಕೊಡ್ತು. ನಮ್ಮ ಇಂದ್ರಿಯ ಆಸೆಗಳು ಇರ್ಬೇಕು, ಆದ್ರೆ ನಮ್ಮ ಇಂದ್ರಿಯ ತೃಪ್ತಿ ಮಾಡೋಷ್ಟು ಪ್ರಚೋದನೆ ಕೊಡಬಾರ್ದು. ಅದು ಆತರ ಪ್ರಚೋದನೆ ಕೊಡ್ದಂಗೆ ಅದನ್ನ ನಾವು ಇಂದ್ರಿಯ ತೃಪ್ತಿಗೆ ಬಳಸಬಾರ್ದು. ಏನ್ ಹೇಳ್ತಾರೆ ಮುಂದೆ ನೋಡಿ. ಪರಮ ಸತ್ಯದ ಜಿಜ್ಞಾಸೆಯೇ ಮಾನವನ ಬದುಕಿನ ಪರಮೋದ್ದೇಶ. ಹಿಂದಗಡೆ ಇದು ಚರ್ಚೆ ಆಯ್ತು. ನಮ್ಮ ಪರಮ ಸತ್ಯ ಜಿಜ್ಞಾಸೆ ಅಂದ್ರೆ ಅದನ್ನ ತಿಳ್ಕೊಳಕ್ಕೋಸ್ಕರ ಮಂಥನ ಮಾಡೋದು. ಹಿಂದೆ ಮುಂದೆ ಭಗವಂತನ ವಿಷಯ ತಿಳ್ಕೊಳಕ್ಕೋಸ್ಕರ ನಾವು ಅದನ್ನ ಚರ್ಚೆ ಮಾಡೋದು. ಜಿಜ್ಞಾಸೆ ಅಂದ್ರೆ ಚರ್ಚೆ ಮಾಡೋದು, ಮನನ ಮಾಡೋದು, ಮತ್ತೆ ಮತ್ತೆ ಜಿಜ್ಞಾಸೆ ಮಾಡ್ತಾ ಇರೋದು, ಇದನ್ನ ಜಿಜ್ಞಾಸೆ ಅಂತೀವಿ. ಜಿಜ್ಞಾಸೆ ಒಂದು ತಿಳ್ಕೊಳ್ಳಿ. ಜಿಜ್ಞಾಸೆ ಅಂದ್ರೆ ಮಂಥನ ಅಂದ್ರೆ ಗೊತ್ತಲ್ಲ, ಮಜ್ಜಿಗೆ ಕಡಿತೀವಲ್ಲ, ಮಂತ್ ಮಾಡ್ತೀವಲ್ಲ, ಆ ಮಂಥನ. ಅದನ್ನೇ ಅಂದ್ರೆ ಪರಮಸತ್ಯನ ಪೂರ್ಣ ಪ್ರಮಾಣದಲ್ಲಿ ಜಿಜ್ಞಾಸೆ ಮಾಡೋದು, ಚರ್ಚೆ ಮಾಡೋದು, ಅದನ್ನ ಆದಾನ ಪ್ರದಾನ ಮಾಡೋದು. ಜಿಜ್ಞಾಸೆ ಮಾನವನ ಬದುಕಿನ ಪರಮೋದ್ದೇಶವಾದ್ದರಿಂದ ಪರಮಸತ್ಯ ತಿಳ್ಕೊಳ್ಳೋಕ್ಕೋಸ್ಕರ ಜಿಜ್ಞಾಸೆ ಮಾಡ್ತಾ ಇದೀವಿ. ಇದು ಮಾನವನ ಬದುಕಿನ ಪರಮೋದ್ದೇಶ ಆಗಿದೆ. ಪರಮ ಉದ್ದೇಶ ವಿಷಯಗಳು ಬೇಜಾನಿದ್ದಾವೆ. ಅದೇ ಪರಮ ಉದ್ದೇಶ ಯಾವ್ದಾಗಿರ್ಬೇಕು ನಮ್ಗೆ? ಭಗವಂತನ ವಿಷಯ ಪರಮ ಸತ್ಯ ಜಿಜ್ಞಾಸೆ ಮಾಡದೆ ಪರಮ ಉದ್ದೇಶ ಆಗಿರ್ಬೇಕು. ಯಾವ್ದ್ರದ್ದು? ಮಾನವನ ಬದುಕಿಂದು ಜೀವನ. ಓಕೆ, ಸೊ ಇದನ್ನ ಯಾವ್ದಕ್ಕೋಸ್ಕರ ಬಳಸ್ಬೇಕು? ನಮ್ದು ಬದುಕಿನ ಆಸೆಗಳನ್ನ ಮತ್ತೆ ಈ ಪರಮೋದ್ದೇಶನ ಎಷ್ಟು ಮಟ್ಟಿಗೆ ಬಳಸ್ಕೋಬೇಕು ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ. ಆರೋಗ್ಯಪೂರ್ಣ ಬದುಕನ್ನು
ಈಗ ಆರೋಗ್ಯಪೂರ್ಣ ಬದುಕು ಮಾಡಕ್ಕೆ ಎಷ್ಟು ಬೇಕು ಅಷ್ಟನ್ನ ಆಸೆ ಪಡಬೇಕು. ಆರೋಗ್ಯಪೂರ್ಣ ಬದುಕಬೇಕಾದ್ರೆ ಎಷ್ಟು ಆಹಾರ ಬೇಕು ನಿಮ್ಗೆ? ಶುದ್ಧ ಆಹಾರ ಮಿತಿಯಾಗಿರ್ಬೇಕು, ಎಷ್ಟಿರ್ಬೇಕು ಅಷ್ಟಿರ್ಬೇಕು. ಆರೋಗ್ಯ ಬರ್ಬೇಕಂದ್ರೆ ಅಷ್ಟೇ ತಾನೇ ನಮ್ಗೆ. ಬೇರೆದಕ್ಕೆಲ್ಲ ಇಂದ್ರಿಯ ತೃಪ್ತಿಗೋಸ್ಕರ ಊಟ ಮಾಡಬಾರ್ದು ಅಂತ ಅರ್ಥ. ಇಂದ್ರಿಯ ತೃಪ್ತಿಗೋಸ್ಕರ ನಾವು ಎಲ್ಲನೂ ಇದು ಬೇಕು ಬೇಕು ಅಂತ ಅದನ್ನ ತಿನ್ಬಾರ್ದು ಅಂತ ಅರ್ಥ. ಆರೋಗ್ಯಪೂರ್ಣ ಬದುಕನ್ನು ಅಥವಾ ಆತ್ಮರಕ್ಷಣೆಯನ್ನು ಮಾತ್ರ ಬಯಸಬೇಕು. ಇದು ತುಂಬಾ ಮುಖ್ಯ. ಯುಕ್ತ ಆಹಾರ ವಿಹಾರ ಕೃಷ್ಣ ಇದನ್ನ ಹೇಳ್ತಾನೆ. ಇದನ್ನ ಭಕ್ತಿರ ಸಮೃದ್ಧ ಸೇನೆಯಲ್ಲಿ ಚೈತನ್ಯ ಇವರು ಹೇಳ್ತಾರೆ, ಯಾರು ರೂಪ ಗೋಸ್ವಾಮಿ, ಏನಂತ ನಮ್ಗೆ ಎಷ್ಟು ಬೇಕು ಇದಕ್ಕೊಂದು ವರ್ಡ್ ಯೂಸ್ ಮಾಡ್ತಾರೆ. ಇದನ್ನ ಇದ್ರಲ್ಲಿ ಹೇಳ್ತಾ ಇದೆ, ನಮ್ಮ ನೆಕ್ಟರ್ ಇನ್ಸ್ಟ್ರಕ್ಷನ್ ಅಲ್ಲಿ ಹೇಳುತ್ತೆ, ಬದುಕಿಗೆ ಜೀವನಕ್ಕೆ ಇದು ಆತ್ಮ ಮತ್ತೆ ದೇಹನ ಒಂದು ಮಾಡಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಪಡಿಬೇಕು ಅಂತ ಇದ್ರ ಅರ್ಥ. ಆತ್ಮರಕ್ಷಣೆಗೆ ಎಷ್ಟು ಬೇಕಂದ್ರೆ ಆತ್ಮರಕ್ಷಣೆ ಅಂದ್ರೆ ಹಿಂಗೆ. ಆತ್ಮರಕ್ಷಣೆ ಅಂತಂದ್ರೆ ನಾವೇನು ಆತ್ಮಕ್ಕೋಸ್ಕರ ಏನಾರು ಕೊಡ್ತಾ ಇದೀವಾ? ಇಲ್ಲ. ಆತ್ಮ ಕೊಡ್ತಾ ಇರೋದು ಬರೀ ಹರಿನಾಮ ಭಗವಂತನ ವಿಷಯ ಅಷ್ಟೇ. ಮಿಕ್ಕಿದ್ರಲ್ಲಿ ದೇಹ ಕೊಡ್ತಾ ಇದೀವಿ. ದೇಹ ನಮ್ಮ ಆತ್ಮ ನಮ್ಮ ದೇಹದಲ್ಲಿ ಇರಬೇಕು. ಇರೋಕ್ಕೋಸ್ಕರ ದೇಹನ ಎಷ್ಟು ಮಟ್ಟಿಗೆ ಸುವ್ಯವಸ್ಥಿತ ಇಡಬೇಕೋ ಅಷ್ಟಕ್ಕೆ ಮಾತ್ರ ನಮ್ದು ದೇಹದ ಅಗತ್ಯ ಇರಬೇಕು. ಆತ್ಮ ಮತ್ತೆ ದೇಹನ ಬ್ಯಾಲೆನ್ಸ್ ಮಾಡಬೇಕಾದ್ರೆ ಎಷ್ಟು ಅಗತ್ಯ ಇದೆಯೋ ದೇಹಕ್ಕೋಸ್ಕರ ಅಷ್ಟನ್ನ ನಾವು ಸ್ವೀಕಾರ ಮಾಡಬೇಕು. ಎಲ್ಲಾ ತರದ್ದು ಕೂಡ ವಿಹಾರ ಇರಲಿ, ಅದು ಆಹಾರ ಇರಲಿ, ಬಟ್ಟೆ ಆಗ್ಲಿ, ಇನ್ನೊಂದೇ ಆಗ್ಲಿ, ಅಷ್ಟು ಮಾತ್ರ ಇರಬೇಕು. ಆತ್ಮರಕ್ಷಣೆಗೋಸ್ಕರ ಮಾತ್ರ ದೇಹದ ಅಗತ್ಯ ಇರಬೇಕು. ಇಲ್ಲ ಆರೋಗ್ಯಪೂರ್ಣ ಬದುಕಕ್ಕೋಸ್ಕರ ದೇಹದ ಅಗತ್ಯ ಇರಬೇಕು. ಓಕೆ, ಆದಿದ್ದಾಗ ಆತ್ಮರಕ್ಷಣೆ ಮಾತ್ರ ಬಯಸಬೇಕು. ಯಾವ್ದನ್ನ? ಬದುಕಿನ ಆಸೆಗಳನ್ನ ಮತ್ತೆ ಪರಮ ಉದ್ದೇಶ ಆಗಿದೆ. ಮಾನವನ ಬದುಕಿನ ಪರಮ ಉದ್ದೇಶ ಯಾವುದು? ಆತ್ಮ ಜಿಜ್ಞಾಸೆ. ಇದನ್ನ ಪೂರ್ಣ ಪ್ರಮಾಣದಲ್ಲಿ ತಗೋಬೇಕು. ಬದುಕಿನ ಆಸೆಗಳನ್ನ ಇದಕ್ಕೆ ಮಾತ್ರ, ಆರೋಗ್ಯಪೂರ್ಣ ಬದುಕಿಗೋಸ್ಕರ ಮತ್ತೆ ಆತ್ಮರಕ್ಷಣೆಗೋಸ್ಕರ ಮಾತ್ರ ನಮ್ದು ಇರ್ಬೇಕು ಆಸೆಗಳು. ಅಷ್ಟು ಅದಕ್ಕಿಂತ ಜಾಸ್ತಿ ಆಗಿದ್ರೆ ಅದು ಇಂದ್ರಿಯ ತೃಪ್ತಿ ಆಗೋಗುತ್ತೆ ಅಂತ. ಅದಲ್ಲದೆ ಬೇರೆ ಯಾವುದು ನಮ್ಮ ಕೆಲಸದ ಗುರಿ ಆಗಬಾರದು. ಗುರಿ ಏನು? ಬೇರೆ ಯಾವುದು ಕೂಡ ನಮ್ ಗುರಿ ಆಗ್ಬಾರ್ದು. ಆದ್ರೆ ನಾವು ಮಾಡ್ತಾ ಇರೋದು ಇವಾಗ ಸದ್ಯಕ್ಕೆ ಮಾಡ್ತಾ ಇರೋ ಪರಿಸ್ಥಿತಿಲಿ ಆ ಗುರಿ, ಬೇರೆ ಗುರಿ ಬಿಟ್ರೆ ಈ ಗುರಿ ಇಲ್ವೇ ಇಲ್ಲ. ಭಗವಂತನ ಗುರಿನೇ ಇಲ್ಲ ಇಲ್ಲಿ. ನಮ್ಗೆ ಇಲ್ಲೇನ್ ಹೇಳ್ತಾ ಇದೆ ಭಾಗವತಂ ಸ್ಟ್ಯಾಂಡರ್ಡ್ ಏನು? ಇದನ್ನ ಬಿಟ್ಟು ಬೇರೆ ಯಾವುದೇ ಗುರಿ ಆಗಿರ್ಬಾರ್ದು ನಮ್ದು. ಲಕ್ಷ್ಯ ಏನಂದ್ರೆ ಲಾಸ್ಟ್ ಫೈನಲ್ ಗುರಿ ಏನು? 1 ಲಕ್ಷ ಇರುತ್ತೆ ನೋಡಿ. ಗುರಿ ಮುಟ್ಟಕ್ಕೆ ಹೋಗುವಾಗ ಮಧ್ಯೆ ಸ್ವಲ್ಪ ಆ ಕಡೆ ಈ ಕಡೆ ನೀವು ಸ್ವಲ್ಪ ವಿಷಯಗಳನ್ನ ತಿಳ್ಕೊಳ್ಳೇಬೇಕು, ಮಾಡಲೇಬೇಕು, ಮಾಡಲೇಬೇಕು. ಸೊ ಈಗ ನಾವು ಬದುಕ್ತಾ ಇದ್ದೀವಿ, ಜೀವನ ಮಾಡ್ತಾ ಇದ್ದೀವಿ. ನಮಗೆ ಕೃಷ್ಣ ಪ್ರಜ್ಞೆಯಲ್ಲಿ ಬಾಳಬೇಕು ಅಂತಂದ್ರೆ ನಮ್ದು ಒಂದು ಮದುವೆ ಅಗತ್ಯ. ಮದುವೆ ಮಾಡ್ಕೊಳ್ಳಿ. ಅದು ಮದುವೆ ಅನ್ನೋದು ಮಕ್ಕಳು ಪಡೆಯೋಕ್ಕೋಸ್ಕರ ಮತ್ತೆ ಸಂಸಾರ ಜೀವನನ ಒಟ್ಟಿಗೆ ಕೃಷ್ಣ ಪ್ರಜ್ಞೆ ಸರಳ ಮಾಡ್ಕೊಳ್ಳೋಕ್ಕೋಸ್ಕರ ಇಬ್ರು ಒಂದಾಗಿ ಕೃಷ್ಣ ಪ್ರಜ್ಞೆ ಮಾಡಕ್ಕೋಸ್ಕರ ಇರ್ಬೇಕು ಹೊರತು ಇಂದ್ರಿಯ ತೃಪ್ತಿಗೆ ಇರಬಾರ್ದು ಅನ್ನೋದು ಮುಖ್ಯ. ಗುರಿ ಏನು? ಕೃಷ್ಣ ಪ್ರಜ್ಞೆಲಿ ನಾನು ಬದುಕಬೇಕು ಗುರಿ. ಅದನ್ನ ಮಾಡಕ್ಕೋಸ್ಕರ ಆಹಾರ ವಿಹಾರ ಸಂಸಾರ ಇವೆಲ್ಲ ಸ್ವಲ್ಪ ಮಾಡ್ಕೊಂಡಿದೀವಿ. ಇವೆಲ್ಲ ಏನಾಗ್ಬೇಕು? ನಮ್ಗೆ ಕೃಷ್ಣ ಪ್ರಜ್ಞೆನ ಮುಂದೂಡಕ್ಕೋಸ್ಕರ ಇರ್ಬೇಕು. ನಮ್ದು ಮದುವೆ ಇರ್ಬೋದು, ಮಕ್ಳಿರ್ಬೋದು, ನಮ್ದು ಐಶ್ವರ್ಯ ಇರ್ಬೋದು, ಬೇರೆ ಒಂದು ಏನಾದ್ರು ವಿಚಾರಗಳು ಇರ್ಬೋದು, ಇದೆಲ್ಲ ಕೂಡ ನಮ್ಮ ಕೃಷ್ಣ ಪ್ರಜ್ಞೆನ ಮುಂದೆ ತಗೊಂಡೋಗಕ್ಕೆ ಹಿಂದಿಂದ ಪುಷ್ ಮಾಡ್ಬೇಕವು. ಆ ತರ ಪುಷ್ ಮಾಡ್ಲಿಲ್ಲ ಅವು ಅಂತಂದ್ರೆ ಕೃಷ್ಣ ಪ್ರಜ್ಞೆ ಇವೆಲ್ಲ ಮಾಡ್ಕೊಂಡಿರ್ತೀವಿ, ಬಾಧಕ ಆಗ್ಬಿಡ್ತವೆ. ಇವೇ ಬಾಧಕ ಆಗ್ಬಿಡ್ತವೆ. ಇದನ್ನ ನಾವು ಮಾಡ್ಕೊಂಡಿದ್ದು ಯಾಕೆ? ಅಕಸ್ಮಾತ್ ಇವನ್ನೇನಾದ್ರೂ ನಾವು ಎಷ್ಟು ಬೇಕು ಅಷ್ಟು ಬಯಸ ನಮ್ಮ ಕೃಷ್ಣ ಪ್ರಜ್ಞೆನ ಮುಂದೂಡಕ್ಕೋಸ್ಕರ ಇವನ್ನ ಬಳಸ್ಕೊಂಡ್ರೆ ತುಂಬಾ ಒಳ್ಳೇದು. ಇಲ್ಲ ಅಂತಂದ್ರೆ ಕೃಷ್ಣ ಪ್ರಜ್ಞೆ ಇವೇ ಅಡ್ಡಿ ಆಗ್ಬಿಡ್ತವೆ. ಯಾವ್ದಕ್ ಮಾಡ್ಕೊಂಡಿವಿ ನಾವು? ಕೃಷ್ಣ ಪ್ರಜ್ಞೆ ಮುಂದುವರಿಬೇಕು ಅಂತ ಇವೆಲ್ಲ ಮಾಡ್ಕೊಂಡಿದ್ದು. ಆದ್ರೆ ಇವೇ ನಮ್ನ ಅಡ್ಡಿ ಮಾಡ್ಬಿಡ್ತವೆ, ವಿರುದ್ಧ ಆಗ್ಬಿಡ್ತವೆ. ಅಕಸ್ಮಾತ್ ಸರಿ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಇವೇ ನಮ್ಗೆ ವಿರುದ್ಧ ಆಗ್ಬಿಡ್ತವೆ. ನಾನು ಅವಾಗ ಉದಾಹರಣೆ ಹೇಳ್ತಾ ಇರ್ತೀನಿ. ಇಲ್ಲಿಂದ ನೀವು ಬೆಂಗಳೂರಿಗೆ ಹೋಗ್ಬೇಕು. ಬೆಂಗಳೂರು ನಮ್ದು ಗುರಿ. ಟ್ರೈನ್ಗೆ ಹತ್ಕೊಂಡಿದ್ದೀರಾ. ಸೊ ಈ ಮಧ್ಯ ಅಕಸ್ಮಾತ್ ನಿಮ್ಗೆ ಏನಾರ ಬೇಕಾದ್ರೆ ಇಳಿದ್ಬಿಟ್ಟು ಆ ಕಡೆ ಈ ಕಡೆ ತಿಂದ್ಬಿಟ್ಟು ಏನೋ ಮದ್ದು ರೋಡೆ ತಗೊಂಡ್ರೋ, ಏನೋ ಒಂದು ತಿಂಡಿ ತಗೊಂಡ್ರೆ, ಟೀ ಕಾಫಿ ಕುಡಿದ್ರೆ ಏನೋ ಅಂತ ಆಯ್ತು. ಅದನ್ನ ನೀವು ಮಾಡ್ಬಿಡಿ ಅಂತ ಹೇಳ್ತಾ ಇಲ್ಲ, ಮಾಡಿ. ಎಷ್ಟರೊಳಗಡೆ ಟ್ರೈನ್ ಮೂವ್ ಆಗೋಷ್ಟರಲ್ಲಿ ಅದನ್ನ ತಗೊಬಂದು ಕೂತ್ಕೊಂಡ್ಬಿಡೋಕೆ ಟ್ರೈನಲ್ಲಿ ನೀವು. ಇಲ್ಲ ಅಂತಂದ್ರೆ ಟ್ರೈನು ಹೋಗ್ಬಿಡುತ್ತೆ. ನಾವು ಬರೀ ಮದ್ದು ರೋಡೇನೋ ಇಲ್ಲ ಇದನ್ನ ತಿನ್ಕೊಂಡು ಅಲ್ಲೇ ಇರ್ಬೇಕಾಗತ್ತೆ. ಸೊ ಅದು ಗುರಿ
ಮುಟ್ಟಕ್ಕಾಗತ್ತೆ. ಅದೇ ರೀತಿ ಇಲ್ಲಿ ನಾವು ಬದುಕಿನ ಗುರಿ ಭಗವಂತನ ಮುಟ್ಟೋದು, ಅದಕ್ಕೋಸ್ಕರ ಬೇರೆ ಎಲ್ಲನೂ ಕೂಡ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಬಳಸ್ಕೊಬೇಕು. ಅಷ್ಟು ಅಗತ್ಯ ಬೇಕೋ ಎಷ್ಟು ಅಗತ್ಯ ಬೇಕೋ ಅಷ್ಟು ಮಾತ್ರ ಇರಬೇಕು. ಸ್ವಲ್ಪ ಜಾಸ್ತಿ ಹೆಚ್ಚು ಕಡಿಮೆ ಆದ್ರೂ ಕೂಡ ಅವೇ ಬಾಧಕ ಆಗ್ಬಿಡ್ತವೆ. ನಮ್ಮ ನಿದ್ದೆ ಅಗತ್ಯ, ಜೀವನದಲ್ಲಿ ನಿದ್ದೆ ತುಂಬಾ ಅಗತ್ಯ. ಎಷ್ಟು ಬೇಕು ನಿಮ್ಗೆ ಅಷ್ಟು ಮಾಡಿ. ಅದಕ್ಕಿಂತ ಜಾಸ್ತಿ ಮಾಡಿದ್ರು ತೊಂದ್ರೆ, ತುಂಬಾ ಕಡಿಮೆ ಮಾಡಿದ್ರು ತೊಂದ್ರೆ, ಬಾಧಕ ಆಗ್ಬಿಡುತ್ತೆ. ಅದಕ್ಕೆ ಕೃಷ್ಣ ಯುಕ್ತ ಆಹಾರ ವಿಹಾರ ಏನ್ ಹೇಳ್ತೇನೆ, ಯುಕ್ತ ಸೋಂಬೇರಿತನ ಅಂದ್ರೆ ನಮ್ಮ ಮೈಗಳ್ತನ, ಸೋಂಬೇರಿತನ. ಅವಾಗಾಗಿ ಏನಾಗ್ತಾ ಇದೆ, ತಿನ್ನೋದು ಜಾಸ್ತಿ. ಆಗ ಎಷ್ಟಾಗತ್ಯ ಇದೆಯೋ ಅಷ್ಟ ತಿಂದ್ರೆ ಓಕೆ, ತೊಂದರೆ ಇಲ್ಲ. ಇಂದ್ರಿಯ ತೃಪ್ತಿ ಅಲ್ಲ ಅದು. ಅಕಸ್ಮಾತ್ ನೀವು ಕೆಲಸ ಜಾಸ್ತಿ ಬೇಕು, ಜಾಸ್ತಿ ತಿಂತಾ ಇದ್ರ ತಿನ್ನಿ. ಈಗ ಭೀಮ ಎಷ್ಟು ತಿಂತಾ ಇದ್ದ, ಏನು ಅರ್ಧ ಭಾಗ ಇವನೇ ತಿನ್ಕೊತಿದ್ದ 5 ಜನದಲ್ಲಿ. ಅವನ ಹೊಟ್ಟೆ ಬೇಕಂತ ಇಲ್ಲ, ಅವನ ಹೊಟ್ಟೆ ಯಾಕೆ, ಅವನಿಗೆ ಅಗತ್ಯ ಇತ್ತು ಶಕ್ತಿಗೋಸ್ಕರ. ಅದಕ್ಕೆ ಅವನ ಶಕ್ತಿಗೋಸ್ಕರ ಅಷ್ಟೊಂದು ಊಟ ಅಗತ್ಯ ಇತ್ತು, ತಿಂತಾ ಇದ್ರು. ಸರಿಯಾಗಿರೋದು ವಿಷಯ ಅದು. ಅಕಸ್ಮಾತ್ ನೀವು ತಿಂದೇ ಇದ್ರೆ ವೀಕ್ ಆಯ್ತಾರೆ, ಅವನ ಶಕ್ತಿನೂ ಕುಗ್ಗೋಗುತ್ತೆ. ಸೊ ಊಟದಲ್ಲ ವಿಷಯ ಇಲ್ಲಿ, ನಮ್ದು ಅಗತ್ಯದ ವಿಷಯ ಇರೋದು. ಅದರಿಂದ ಎಷ್ಟು ಬೇಕೋ, ತುಂಬಾ ಮುಖ್ಯವಾಗಿರೋಂಥ ಶ್ಲೋಕಗಳು. ನಾನು ಅವಾಗಲೇ ಹೇಳಿದ್ದೀನಿ, ಏನಿದೆ ಈ 2ನೇ ಅಧ್ಯಾಯದಲ್ಲಿ 21ನೇ ಶ್ಲೋಕದವರೆಗೂ ತುಂಬಾ ಮುಖ್ಯವಾಗಿರೋಂಥ ಶ್ಲೋಕ. ನಮ್ಮ ಜೀವನ ಯಾವ ತರ ಇರಬೇಕು ಅಂತ ಇಲ್ಲೇ ತಿಳ್ಕೊಂಬಿಡೋದು. ಶ್ರೀಮದ್ ಭಾಗವತಂದು ಕಂಟೆಂಟ್ ಇಲ್ಲೇ ಇದೆ. ಎಷ್ಟು ಬೇಕು ಆರೋಗ್ಯಪೂರ್ಣ ಬದುಕಿಗೋಸ್ಕರ, ಆತ್ಮರಕ್ಷಣೆಗೋಸ್ಕರ ನಮ್ಮ ಬದುಕಿನ ಆಸೆಗಳು ಆಗಿರ್ಬೇಕು. ಬದುಕಿನ ಆಸೆಗಳು ಇಂದ್ರಿಯ ತೃಪ್ತಿ ಕಡೆ ಹೋದ್ರೆ ಅದೇನಾಗುತ್ತೆ, ನಮ್ಮ ಭಕ್ತಿಗೆ, ನಮ್ಮ ಭಗವಂತನ ಜಿಜ್ಞಾಸೆಗೆ ಅಡ್ಡಿ ಆಗುತ್ತೆ. ಓಕೆ, ಅದಲ್ಲದೆ ಬೇರೆ ಯಾವುದು ನಮ್ದು ಗುರಿ ಆಗಿರಬಾರ್ದು. ನಿಮ್ಗೇನಾದ್ರೂ ಕೃಷ್ಣ ಬೇಕು ಅಂದ್ರೆ, ಏನಪ್ಪ ಬೇರೆ ಗುರಿ ನಮ್ದಿದೆ ಅಂತ ಅನ್ಕೊಂಬಿಡಿ. ಗುರಿ ನಿಮಗೆ ಗುರಿ ಕೃಷ್ಣ ಆಗಿದ್ರೆ, ಅಲ್ಟಿಮೇಟ್ ಗುರಿ ಕೃಷ್ಣ ಆಗಿದ್ರೆ ಇದೆಲ್ಲ ಫಾಲೋ ಮಾಡ್ತಾರೆ. ಇಲ್ಲ ಅಂತಂದ್ರೆ ನಮ್ಮ ಬದುಕು ಇಂದ್ರಿಯ ತೃಪ್ತಿ ಕಡೆ ಹೋಗುತ್ತೆ ಅಷ್ಟೇ. ಮತ್ತೆ ಈ ಜೀವನಕ್ಕೆ ಮತ್ತೆ ಈ ಭೌತಿಕ ಪ್ರಪಂಚದಲ್ಲೇ ಜೀವನ ಬರುತ್ತೆ. ಓಕೆ, ಪ್ರಭುಪಾದ ಭಾವಾರ್ಥರು ಹೇಳ್ತಾರೆ ನೋಡಿ. ಸೊ ಈಗ ನಾವು ಹೇಳಿದ್ನ ಪ್ರಭುಪಾದ ಮುಖಾಂತರ ನಾವು ಹೇಳಿದ್ದು, ಪ್ರಭುಪಾದ ಇನ್ನ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದು ಓದಿದಾಗ ಅರ್ಥ ಆಗುತ್ತೆ ನೋಡಿ. ಸಂಪೂರ್ಣವಾಗಿ ಕಂಗೆಟ್ಟ ಐಕ ನಾಗರಿಕತೆಯು ಇಂದ್ರಿಯ ತೃಪ್ತಿಯ ಕಾಮನೆಗಳನ್ನು ಈಡೇರಿಸಿಕೊಳ್ಳುವ ದಿಕ್ಕಿನಲ್ಲಿ ತಪ್ಪಾಗಿ ನಿರ್ದೇಶಿತವಾಗಿವೆ. ಈ ಕಂಗೆಟ್ಟಿರಂತ ನಾಗರಿಕತೆ, ಕಂಗೆಟ್ಟೋಗಿ ಪ್ರಭುಪಾದ ಒಂದೊಂದು ವರ್ಡ್ ಬಳಸ್ತಾರೆ. ಯಾವ ತರ ಕಂಗೆಟ್ಟೋಗಿ ಅಂದ್ರೆ ಇದು ಪೂರ್ಣ ಪ್ರಮಾಣದಲ್ಲಿ ಹಾಳಾಗೋಗಿದೆ ಅಂತ ಅರ್ಥ. ಸಂಪೂರ್ಣ ಕಂಗೆಟ್ಟ ನಾಗರಿಕತೆ, ಐಕ ನಾಗರಿಕತೆ ಇಂದ್ರಿಯ ತೃಪ್ತಿಯ ಕಾಮನೆಗಳನ್ನು ಈಡೇರಿಸಿಕೊಳ್ಳುವ ದಿಕ್ಕಿನಲ್ಲಿ. ಎಲ್ಲಾ ವಿಷಯಗಳು ಏನಾಗಿದೆ, ಬರೀ ಇಂದ್ರಿಯ ತೃಪ್ತಿಗಳ ದಿಕ್ಕಿನಲ್ಲೇ, ಇಂದ್ರಿಯ ತೃಪ್ತಿ ಪೂರೈಸ್ಕೊಳ್ಳೋಕ್ಕೋಸ್ಕರ ದಿಕ್ಕಿನಲ್ಲೇ ಹೋಗ್ತಾ ಇದ್ದಾವೆ. ತಪ್ಪಾಗಿ ನಿರ್ದೇಶನ ಮಾಡ್ಬಿಟ್ಟಿದ್ದಾರೆ. ಅದೇ ತರನ ನಡ್ಕೋತಾ ಇದ್ದಾರೆ ಜನನು ಕೂಡ. ಅಂತಹ ನಾಗರಿಕ ಜೀವನದ ಎಲ್ಲಾ ವಲಯಗಳಲ್ಲಿ ಇಂದ್ರಿಯ ತೃಷ್ಟಿಯೇ ಪರಮ ಗುರಿ. ಪ್ರತಿಯೊಂದರಲ್ಲೂ ಕೂಡ ಏನೋ ಇಂದ್ರಿಯ ತೃಪ್ತಿದು ಪರಮ ಗುರಿ. ರಾಜಕೀಯದಲ್ಲಿ, ಸಮಾಜ ಸೇವೆಯಲ್ಲಿ, ದಾನ ದತ್ತಿಗಳಲ್ಲಿ, ಲೋಕ ಕಲ್ಯಾಣದಲ್ಲಿ, ಕೊನೆಗೆ ಧರ್ಮದಲ್ಲಿ, ಮೋಕ್ಷದಲ್ಲಿ ಕೂಡ ಅದೇ ಇಂದ್ರಿಯ ತೃಪ್ತಿಯ ನೆರಳು ಸತತವಾಗಿ ವಿಸ್ತರಿಸುತ್ತಿರುವುದು ಎದ್ದು ಕಾಣುತ್ತಿದೆ. ಸೊ ನೋಡಿ, ಪ್ರಭುಪಾದ ಎಲ್ಲಿವರೆಗೆ ಹೇಳ್ತಾರೆ, ಕೊನೆಗೆ ಬೇರೆದ್ರಲ್ಲೇನ ಬಿಡಿ ಇಂದ್ರಿಯ ತೃಪ್ತಿ ಭಾವನೆ, ಓಕೆ ಒಪ್ಕೊಳ್ಳೋಣ. ಆದ್ರೆ ಎಲ್ಲಿ ಕೊನೆ, ಧರ್ಮದಲ್ಲೂ ಕೂಡ ಏನ್ ಧರ್ಮ ಅಂತ ಮಾಡ್ತಾ ಇದ್ರು ಆದ್ರೂ ಕೂಡ ಇಂದ್ರಿಯ ತೃಪ್ತಿ ಆಗ್ಬಿಟ್ಟಿದೆ. ಮೋಕ್ಷದಲ್ಲೂ ಕೂಡ, ಮೋಕ್ಷ ಪಡಿಬೇಕು ಅನ್ನೋದ್ರಲ್ಲೂ ಕೂಡ ಇಂದ್ರಿಯ ತೃಪ್ತಿ ಆಗ್ಬಿಟ್ಟಿದೆ. ಇಲ್ಲಿ ಮೋಕ್ಷ ಧರ್ಮ ಅಂತ ಹೇಳ್ತಾರೆ. ಈ ಧರ್ಮ ಅಂತ ಹೇಳ್ತಾ ಇರೋದು ನಾವೇನೇನು ನಮ್ಮ ಅನ್ಕೊಬಿಟ್ಟಿದೀವಲ್ಲ ನಾವು, ಧರ್ಮ, ದಾನ ಧರ್ಮ, ಇದು ಅದು ಆಳುಮೂಳು ಅಂತ. ಸೊ ಇದು ಧರ್ಮ ಅಂತ ಆಗಿರೋದು ಏನು, ನಾವು ಯಾರಿಗೂ ಇದು ಕೊಡ್ತಾ ಇದೀವಿ, ದಾನ ಕೊಡ್ತಾ ಇದೀವಿ, ಅದು ಧರ್ಮ ಅನ್ಕೋತಾ ಇದೀವಿ. ಯಾರಿಗೂ ವಿದ್ಯಾದಾನ ಮಾಡ್ತಾ ಇದ್ದೀವಿ, ಧರ್ಮ ಅನ್ಕೋತಾ ಇದೀವಿ. ಏನೋ ಕಳಿಸ್ತಾ ಇದೀವಿ, ಸ್ಕೂಲು ಕಾಲೇಜ್ ಕಳಿಸ್ತಾ ಇದೀವಿ, ಧರ್ಮ ಅನ್ಕೊಬಿಟ್ಟಿದೀವಿ. ಹೋಮ ಯಜ್ಞಗಳು ಮಾಡಿಸ್ತಾ ಇದೀವಿ, ಧರ್ಮ ಅನ್ಕೊಬಿಟ್ಟಿದೀವಿ. ಸೊ ಯಾವುದೋ ಮಂತ್ರನ, ಯಾವುದೋ ದೇವತೆಗಳನ್ನ ಪೂಜೆ ಮಾಡ್ತಾ ಇದ್ದೀನಿ, ಧರ್ಮ ಅನ್ಕೊಬಿಟ್ಟಿದ್ದೀನಿ. ಇದನ್ನೇ ಹೇಳ್ತಾ ಇರೋದು ಇಲ್ಲಿ ಧರ್ಮ ಅಂತ. ಸೊ ಮೋಕ್ಷ, ಕೊನೆಗೆ ನಾನು ಈ ಭೌತಿಕ ಪ್ರಪಂಚದಲ್ಲಿ ಮೋಕ್ಷ ಪಡಿಬೇಕು, ಅದು ಕೂಡ ಇಂದ್ರಿಯ ತೃಪ್ತಿ. ನಾನು ಭಗವಂತನಲ್ಲಿ ಲೀನ ಆಗ್ಬಿಡ್ಬೇಕು, ಅದು ಇಂದ್ರಿಯ ತೃಪ್ತಿ. ಭಗವಂತನ ಸೇವೆ ಇಲ್ದಿರ ಏನ್ ಮಾಡ್ತಾ ಇದ್ರು ಅದೆಲ್ಲ ಇಂದ್ರಿಯ ತೃಪ್ತಿ ಭಾವನೆ. ಮೋಕ್ಷ ಬಯಸೋದು ಇಂದ್ರಿಯ ತೃಪ್ತಿನೇ. ಏನ್ ಅನ್ಕೋತಾ ಇದ್ದೀನಿ, ನನ್ಗೆ ಈ ಕಷ್ಟ ಬೇಡ. ಏನಿದು ಅರ್ಥ, ನನಗೆ ಈ ಕಷ್ಟ ಬೇಡ, ಈ ಭೌತಿಕ ಜೀವನದ ಕಷ್ಟ ಬೇಡ ಅಂತಂದ್ರೆ ಅದು ಕೂಡ ಇಂದ್ರಿಯ ತೃಪ್ತಿ ತಾನೆ. ಇಲ್ಲಿ ನಾನು ಭಗವಂತನ ಸೇವೆ ಬಯಸ್ತಾ ಇಲ್ಲ,
ವೈಷ್ಣವ ಪಂಥದ್ದು, ವೈಷ್ಣವದ್ದು ಮುಖ್ಯ ಮೋಕ್ಷದ ಅರ್ಥ ಭಗವಂತನ ಸೇವೆ. ಭಗವಂತನ ಸೇವೆ ಅಲ್ದಿರೋದು ಮೋಕ್ಷ, ಅದು ಒಂದ್ ರೀತಿ ಇಂದ್ರಿಯ ತೃಪ್ತಿ. ಪ್ರಭುಪಾದಿ ಕರೆಕ್ಟ್ ಎಲ್ಲಿ ಕಂಡೀಷನ್ ಆಗಿ ಹೇಳ್ತಾ ಇದ್ದಾರೆ, ಮೋಕ್ಷ ಈವನ್ ಮೋಕ್ಷನೂ ಕೂಡ ಇಂದ್ರಿಯ ತೃಪ್ತಿಯ ನೆರಳು ಸತತವಾಗಿ ವಿಸ್ತರಿಸಿರುವುದು ಎಲ್ಲ ಕಡೆ ಕಾಣಿಸ್ತಾ ಇದೆ, ಮೋಕ್ಷದಲ್ಲೂ ಕೂಡ. ಇನ್ನು ಬೇರೆ ವಿಷಯಗಳೇ ಬೇಡ ಬಿಡಿ. ರಾಜಕೀಯ ಕ್ಷೇತ್ರದಲ್ಲಿ ಜನನಾಯಕರು ವೈಯಕ್ತಿಕ ಇಂದ್ರಿಯ ದೃಷ್ಟಿಯನ್ನು ಈಡೇರಿಸಿಕೊಳ್ಳಲು ಪರಸ್ಪರ ಹೊಡೆದಾಡುತ್ತಾರೆ. ಇಂದ್ರಿಯ ದೃಷ್ಟಿಯ ಭರವಸೆಯನ್ನು ಕೊಟ್ಟಾಗಲೇ ಮತದಾರರು ನಾಯಕರ ಮಾನ್ಯರನ್ನು ಆರಾಧಿಸುತ್ತಾರೆ. ಮತದಾರರು ತಮ್ಮ ಇಂದ್ರಿಯ ದೃಷ್ಟಿಯ ವಿಷಯದಲ್ಲಿ ಅತೃಪ್ತರಾದರೆ ಆದಷ್ಟು ಬೇಗ ಆ ನಾಯಕರನ್ನು ಕೆಳಗಿಳಿಸುತ್ತಾರೆ. ಮತದಾರರ ಇಂದ್ರಿಯಗಳನ್ನು ತೃಪ್ತಿಪಡಿಸಲಾಗದಿದ್ದರಿಂದ ನಾಯಕರು ಕೊನೆಗೂ ಅವರಿಗೂ ನಿರಾಸೆಯುಂಟು ಮಾಡಲೇಬೇಕಾಗುತ್ತದೆ. ನೋಡಿ ಇಲ್ಲಿ ಹೆಂಗಾಗಿದೆ, ಓಟ್ ಕೇಳೋನು ಬಂದ್ಬಿಟ್ಟು ನಿಮ್ಮ ಇಂದ್ರಿಯ ತೃಪ್ತಿಗೊಳಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ. ಗೆದ್ದ ಇಂದ್ರಿಯ ತೃಪ್ತಿ ಪಡಿಸಕ್ಕಂತೂ ಆಗೋದಿಲ್ಲ, ಏನೇ ಕೊಟ್ಟರು ಕೂಡ ಅವರು ಪೂರ್ಣ ಪ್ರಮಾಣದಲ್ಲಿ ಅವರು ತೃಪ್ತಿ ಆಗೋದಿಲ್ಲ. ತೃಪ್ತಿ ಆಗದೆ ಇದಕ್ಕೆ ಅವನೇನ್ ಮಾಡ್ತಾರೆ, ಕೆಳಗಿಳಿಸ್ತಾರೆ. ನೀವೇನೇ ಕೊಡಿ ಅತೃಪ್ತಿನೇ ಇವ್ರಿಗೆ. ಯಾಕೆ ತೃಪ್ತಿ ಅನ್ನೋದು, ನಿಜ ತೃಪ್ತಿ ಅನ್ನೋದು ಇಲ್ಲ ಇವ್ರಿಗೆ. ಏನ್ ಕೊಟ್ಟರು ತೃಪ್ತಿ ಆಗ್ತಾ ಇಲ್ಲ. ಮತ್ತೆ ಏನ್ ಹೇಳ್ತಾ ಇದ್ರೆ, ನೀನ್ ಕೊಡ್ತಾರ ತೃಪ್ತಿ ಸರಿ ಇಲ್ಲ, ನೀನ್ ಕೆಳಗಿಳಿ ಅಂತಾರೆ. ಮತ್ತೆ ತಿರ್ಗಾ ಇವನ ಹತ್ರನೇ ಬರ್ತಾರೆ, ಇವನ್ ಬಿಟ್ಟು ಇನ್ನೊಬ್ಬನ ಆಯ್ಕೆ ಮಾಡ್ತಾರೆ. ಸೊ ಇದೇ ರೀತಿ ನಡೀತಾ ಇರೋದು ಒಂದು ವ್ಯವಸ್ಥೆ, ಎಲ್ಲ ರಂಗದಲ್ಲೂ ಕೂಡ ಇದು. ಇದು ಎಲ್ಲಾ ಕ್ಷೇತ್ರಗಳಲ್ಲೂ ಅನ್ವಯಿಸುತ್ತದೆ. ಪ್ರತಿಯೊಂದು ಕ್ಷೇತ್ರದ್ದು ಕೂಡ ಇದು ಅನ್ವಯ ಆಗುತ್ತೆ, ಬರೀ ರಾಜಕೀಯ ಕ್ಷೇತ್ರ ಅಲ್ಲ. ಯಾರು ಇವನ್ ನೋಡಿ ಸಂಸಾರದಲ್ಲಿ ಹೆಂಗಾಗ್ತಾ ಇದೆ, ಪರಸ್ಪರ ಗಂಡು ಹೆಣ್ಣು ಇಂದ್ರಿಯ ತೃಪ್ತಿಗೋಸ್ಕರ ಒಂದಾಗ್ತಾರೆ, ತೃಪ್ತಿ ಸಿಗದೆ ಇದ್ದಾಗ ಜಗಳ ಆಡ್ತಾರೆ, ಡೈವರ್ಸ್ ಆಗುತ್ತೆ, ಇಲ್ಲ ಇನ್ನೊಂದಾಗುತ್ತೆ, ಏನೋ ಒಂದು ಅಡ್ಜಸ್ಟ್ಮೆಂಟ್ ಅಲ್ಲಿ ಸ್ವಲ್ಪ ಕಾಲ ತಳ್ತಾರೆ, ಅಡ್ಜಸ್ಟ್ಮೆಂಟ್ ಅಷ್ಟೇ. ಯಾಕೆ ಹೇಳಿ, ಇವ್ರ ಇಂದ್ರಿಯ ಅವ್ರು ತೃಪ್ತಿ ಮಾಡೋಕ್ಕಾಗ್ತಾರ, ಅವ್ರ ಇಂದ್ರಿಯ ಇವ್ರ ತೃಪ್ತಿ. ಯಾಕೆ ಇದು ಬರ್ತಾ ಇರೋದೇನೋ, ನಾನು ತೃಪ್ತಿ ಆಗ್ಬೇಕು ಅನ್ನೋ ಭಾವನೆ ಇಲ್ಲಿರೋದು. ಇಲ್ಲಿ ಪ್ರೀತಿ ಭಾವನೆ ಇಲ್ಲ. ಪ್ರೀತಿ ಇದ್ದಿದ್ರೆ ನಾನು ಇನ್ನೊಬ್ರು ಇಂದ್ರಿಯ ತೃಪ್ತಿ ಪಡಿಸ್ಬೇಕು ಅಂತ ಸೇವೆ ಮಾಡ್ತಿದ್ದೆ. ಇಲ್ಲಿ ಪ್ರೀತಿ ಭಾವನೆ ಇಲ್ದಿರೋದ್ರಿಂದ ನಾನ್ ತೃಪ್ತಿ ಆಗ್ಬೇಕು ಅನ್ನೋ ಭಾವನೆ ಹೋಗ್ತಾ ಇದೆ. ಅದಕ್ಕೋಸ್ಕರ ನಾನು ತೃಪ್ತಿ ಆಗ್ಬೇಕು ಅಂತ ಭಾವನೆ ಎಲ್ಲಿ ಬರುತ್ತೋ ತೃಪ್ತಿ ಆಗದ್ದೇ ಇಲ್ಲ ಅದು. ಅದಕ್ಕೋಸ್ಕರ ಇಲ್ಲಿ ಈ ತರ ವಿರಸ, ಈ ಜಗಳ ಇದೆಲ್ಲ ಆಗುತ್ತೆ. ಆದ್ರೆ ಭಗವಂತನ ವಿಷಯದಲ್ಲಿ ಏನಾಗ್ತಾ ಇದೆ, ಯಾವಾಗ ಭಗವಂತನ ಪ್ರೀತಿ ಮಾಡೋನು ಭಗವಂತನ ಇಂದ್ರಿಯ ತೃಪ್ತಿ ಆಗ್ಲಿ ಅಂತ ಹೋರಾಟ ಮಾಡ್ತಾನೆ, ಸೇವೆ ಮಾಡ್ತಾನೆ, ಅವಾಗ ತಾನೇ ತೃಪ್ತಿ ಆಗ್ತಾನೆ, ಭಗವಂತ ಅವನಿಗೂ ತೃಪ್ತಿ ಕೊಡ್ತಾ ಇರ್ತಾನೆ. ಸೊ ಪರಸ್ಪರ ಏನಾಗ್ತಾ ಇದೆ ಇಲ್ಲಿ, ಸೊ ಹೊಂದಾಣಿಕೆ ಬಂದು ಇದು ಭಗವಂತನ ತೃಪ್ತಿಲಿ ಹೋಗುತ್ತೆ. ಆದ್ರೆ ಇಲ್ಲಿ ಉಲ್ಟಾ, ಎಕ್ಸಾಕ್ಟ್ ಉಲ್ಟಾ ಆಗುತ್ತೆ. ಯಾರು ಬದುಕಿನ ಸಮಸ್ಯೆಗಳ ಬಗ್ಗೆ ಗಂಭೀರ ಕಾಳಜಿ ಹೊಂದಿಲ್ಲ, ಯಾರಿಗೂ ಕೂಡ ಈ ಬದುಕಿನ ಇದರಲ್ಲಿ ಗಂಭೀರ ಕಾಳಜಿ ಇಲ್ಲ. ಮೋಕ್ಷ ಮಾರ್ಗದಲ್ಲಿ ನಡೆಯುವವರು ಕೂಡ ಪರಾತ್ಪರ ಸತ್ಯದೊಂದಿಗೆ ಒಂದಾಗಲು ಬಯಸುತ್ತಾರೆ. ಇವರು ಕೂಡ ಮೋಕ್ಷ ಮಾರ್ಗ ಅಂತ ಬೇಕು ಅನ್ನೋರು ಭಗವಂತನಲ್ಲಿ ಲೀನಾಗಕ್ಕೆ ನೋಡ್ತಾ ಇದ್ದಾರೆ. ಇಂದ್ರಿಯ ತುಷ್ಟಿಗಾಗಿ ಆಧ್ಯಾತ್ಮಿಕ ಆತ್ಮಹತ್ಯೆ ಮಾಡಿಕೊಳ್ಳಲು ಬಯಸುತ್ತಾರೆ. ಇಂದ್ರಿಯ ತೃಪ್ತಿಗೋಸ್ಕರ ಆಧ್ಯಾತ್ಮಿಕ ಆತ್ಮಹತ್ಯೆ ಅಂದ್ರೆ ಏನು? ಆಧ್ಯಾತ್ಮಿಕ ಆತ್ಮಹತ್ಯೆ ಅಂದ್ರೆ ನಮ್ಮನ್ನ ನಾವು ಆಧ್ಯಾತ್ಮಿಕವಾಗಿ ಇಲ್ದಿರ ಭೌತಿಕವಾಗಿ ನಾವು ತೊಡಸ್ಕೊಳ್ಳೋದೆ, ಮತ್ತೆ ತಿರ್ಗಾ ಹುಟ್ಟದೆ ಆಧ್ಯಾತ್ಮಿಕ ಆತ್ಮಹತ್ಯೆ. ನಮ್ಗೆಲ್ಲಾ ಸೌಕರ್ಯ ಇದೆ ಭಕ್ತಿ ಮಾಡಕ್ಕೋಸ್ಕರ, ಆದ್ರೆ ಭಕ್ತಿ ಮಾಡ್ತಾ ಇಲ್ಲ ನಾವು, ಇದನ್ನ ಆಧ್ಯಾತ್ಮಿಕ ಆತ್ಮಹತ್ಯೆ ಅಂತ ಹೇಳ್ತೀವಿ. ಎಲ್ಲ ಸೌಕರ್ಯ ಇದೆ ನಮ್ಗೆ, ಆದ್ರೂ ಭಕ್ತಿ ಮಾಡ್ತಾ ಇಲ್ಲ, ಆಧ್ಯಾತ್ಮಿಕ ಆತ್ಮಹತ್ಯೆ ಇದೆ. ಆತ್ಮನ ಹತ್ಯೆ ಮಾಡ್ಕೊಳಕ್ ಆಗೋದಿಲ್ಲ, ಆದ್ರೆ ಇದು ವರ್ಡಲ್ಲಿ ಹೇಳ್ತಾ ಇದ್ದ ನಮ್ಮ ಆತ್ಮನ ಮತ್ತೆ ತಿರ್ಗಿ ಈ ಭೌತಿಕ ಪ್ರಪಂಚದಲ್ಲಿ ತರೋದೇ ಆತ್ಮಹತ್ಯೆ. ಆದರೆ ಇಂದ್ರಿಯ ತುಷ್ಟಿಗಾಗಿ ಯಾವ ವ್ಯಕ್ತಿಯೂ ಬದುಕಬಾರದೆಂದು ಭಾಗವತ ಹೇಳುತ್ತದೆ. ಭಾಗವತ ಪೂರ್ಣ ಉಲ್ಟಾ. ಏನು? ಇಂದ್ರಿಯ ತೃಪ್ತಿಗೋಸ್ಕರ ಜೀವನ ಮಾಡ್ಲೇಬಾರದು, ಮಾಡಿದ್ರೆ ಮತ್ತೆ ತಿರ್ಗಿ ಆತ್ಮಹತ್ಯೆ. ಆತ್ಮರಕ್ಷಣೆಗೆ ಅಗತ್ಯವಿದ್ದಷ್ಟು ಮಾತ್ರ ಇಂದ್ರಿಯಗಳನ್ನು ತೃಪ್ತಿಪಡಿಸಬೇಕೇ ವಿನ ಇಂದ್ರಿಯ ತುಷ್ಟಿಗಾಗಿ ಅಲ್ಲ. ನಮ್ಮ ಇಂದ್ರಿಯಗಳನ್ನ ಎಷ್ಟು ಮಟ್ಟಿಗೆ ತೃಪ್ತಿಪಡಿಸ್ಬೇಕು? ಆಧ್ಯಾತ್ಮಿಕ ಅಗತ್ಯ ಇದ್ದಷ್ಟು ಮಾತ್ರ. ಆತ್ಮರಕ್ಷಣೆಗೆ ಅಗತ್ಯವಿದ್ದಷ್ಟು ಮಾತ್ರ ಇಂದ್ರಿಯ ತೃಪ್ತಿ ಆಗ್ಬೇಕು. ಇಂದ್ರಿಯ ತೃಪ್ತಿನ ನೋಡಿ, ಪ್ರಸಾದ ತಗೋತಾ ಇರೋದು, ಊಟ ಮಾಡ್ತಾ ಇರೋದು, ಇಂದ್ರಿಯ ತೃಪ್ತಿ ಆಗ್ತಾ ಇದೆ. ಆದ್ರೆ ಎಷ್ಟು ಅಗತ್ಯ ಇದೆ, ನಮ್ಗೆ ಕಂಟ್ರೋಲ್ ಇದೆ. ಯಾಕೆ? ನಮ್ಮ ದೇಹ ಬೇಕು, ನಮ್ಮ ಆತ್ಮನ ಒಂದಾಗಿಡಕ್ಕೆ, ನಮ್ಮ ಆತ್ಮನ ಇಲ್ಲಿಂದ ನಾವು ಭಗವಂತ ನಮಗೆ ತಗೊಂಡೋಗಕ್ಕೆ ದೇಹ ಸುರಕ್ಷಿತವಾಗಿ ಸ್ವಲ್ಪ ಮಟ್ಟಿಗೆ ಇರಲೇಬೇಕು.
ಎಷ್ಟು ದಿನ ಬೇಕೋ ಅಷ್ಟು ದಿನ ಇರಲೇಬೇಕು ಅಂತ ಪ್ರಸಾದ ತಗೋತಾ ಇದೀವಿ, ಊಟ ಮಾಡ್ತಾ ಇದೀವಿ. ಅದು ಇಂದ್ರಿಯ ತೃಪ್ತಿ ಅಲ್ಲ. ಸೊ ಇಂದ್ರಿಯ ತೃಪ್ತಿ ಭಾವನೆನೂ ಇರಬಾರ್ದು. ಇಲ್ಲಿ ರುಚಿಯಾಗಿದ್ರೆ ಇನ್ನೆರಡು ತುತ್ತು ಜಾಸ್ತಿ ತಿನ್ನೋದು ಇಲ್ಲ, ಅದು ಮಾಡಬಾರ್ದು. ರುಚಿ ಇಲ್ಲದೆ ಇದ್ರೆ ತಿಂದೇ ಇರೋದು. ಯಾವುದೇ ಕಾರಣಕ್ಕೂ ಬಾಯಿ ರುಚಿಗೆ ನಾವು ಊಟ ಮಾಡಬಾರ್ದು, ಪ್ರಸಾದ ತಗೋಬಾರ್ದು. ಬಾಯಿ ರುಚಿ ಏನಾರ ಕೇಳ್ಬಿಟ್ಟು ಏನಾರ ಪ್ರಸಾದ ತಗೋತಾ ಇದೀವಿ ಅಂತಂದ್ಬಿಟ್ಟು ಲಚ್ಚೆ ಹೊಡ್ಕೊಂಡು ಇನ್ನೊಂದಷ್ಟು ಹಾಕಿ ಅಂತ ತಿಂತಾ ಇದೀವಿ, ಇದು ಇಂದ್ರಿಯ ತೃಪ್ತಿ. ಇದು ಚೆನ್ನಾಗಿದೆ, ಇನ್ನು ಸ್ವಲ್ಪ ಕೊಡಿ, ಇಂದ್ರಿಯ ತೃಪ್ತಿ. ಅರೆ ಏನು ಎಲ್ಲಿವರೆಗೆ ಯೋಚನೆ ಮಾಡ್ಬೇಕು ಅಂದ್ರೆ, ಅರೆ ಇದು ಈ ಪ್ರಸಾದ ಉಳ್ಕೊಂಡ್ರೆ ಇನ್ನೊಬ್ಬ ತಿಂತಾನೆ ಅನ್ನೋ ಭಾವನೆ ಇರಬೇಕು ನಮ್ಗೆ. ಎಲ್ಲರೂ ತಿಂದಾದ್ಮೇಲೆ ತಿನ್ನೋದು ಬೆಸ್ಟು, ಓಕೆ. ಇಲ್ಲ ಅಕಸ್ಮಾತ್ ನಮ್ಗೆ ಎಷ್ಟು ಅಗತ್ಯ ಇದೆಯೋ ಅಷ್ಟು ಫಸ್ಟ್ ತಿನ್ಬೇಕು, ಎಲ್ಲರೂ ಲಾಸ್ಟ್ ತಿನ್ನಕ್ಕಾಗೋದಿಲ್ಲ, ಓಕೆ ಆಯ್ತು ಫಸ್ಟ್ ತಿಂತಾ ಇದೀವಿ ಅಂತಂದ್ರೆ ಎಷ್ಟು ಅಗತ್ಯ ಇದೆಯೋ ಅಷ್ಟೇ. ಇದು ಜಾಸ್ತಿ ಇದೆ ಸ್ವಲ್ಪ ಹಾಕು, ಓಕೆ ನನ್ಗೆ ಅದಿಷ್ಟ ಸ್ವಲ್ಪ ಕೊಡಿ, ಇದೆಲ್ಲ ಇಂದ್ರಿಯ ತೃಪ್ತಿ ಭಾವನೆ. ಭಾಗವತಂ ಸ್ಟ್ಯಾಂಡರ್ಡ್ಗೆ, ನಮ್ಮ ಸ್ಟ್ಯಾಂಡರ್ಡ್ಗೇನು ನಾವು ಕೃಷ್ಣ ಭಜನೆಯಲ್ಲಿ ಬದುಕಬೇಕು, ಸ್ವಲ್ಪ ಜಾಸ್ತಿ ತಿನ್ಬೇಕು, ಪರವಾಗಿಲ್ಲ ತಿನ್ನಿ, ಅದರ ಹೇಳ್ತೇವೆ. ಭಾಗವತಂ ಸ್ಟ್ಯಾಂಡರ್ಡ್ ಏನು ಹೇಳ್ತಾ ಇದೆ, ಭಾಗವತಂ ಪಾಠ ಹೇಳ್ತಾ ಇದೀವಿ. ಈಗ ಭಾಗವತಂ ಏನು ಹೇಳ್ತಾ ಇದೆ ಅದನ್ನೇ ಹೇಳ್ಬೇಕು ಇವಾಗ ನಾವು. ಸೊ ಉಲ್ಟಾಗೆ ಹೇಳಂಗಿಲ್ಲ, ಏನೋ ಒಂದು ವರ್ಡ್ ಅಷ್ಟೇ, ಏನಪ್ಪ ನಾವು ಫಸ್ಟ್ ಬೆಳೀತಾ ಇದೀವಿ ಸ್ವಲ್ಪ ಜಾಸ್ತಿ ತಿನ್ಬೋದು ಅಂತ ಹೇಳ್ಬೋದು. ಈ ಭಾಗವತಂ ಸ್ಟ್ಯಾಂಡರ್ಡಲ್ಲಿ ನಿಂತ್ಕೋಬೇಕಾ, ಇದನ್ನೇ ಅನುಸರಿಸ್ಬೇಕು. ನೋಡಿ, ಭಗವದ್ಗೀತೆ ಸ್ಟ್ಯಾಂಡರ್ಡೇ ಬೇರೆ, ಭಾಗವತಂದೇ ಬೇರೆ, ಚೈತನ್ಯ ಚರಿತಾಮೃತದೇ ಬೇರೆ, ಮತ್ತೆ ಭಕ್ತಿರಸಾಮೃತ ಸಿಂಧುದೇ ಬೇರೆ. ಗುರಿ ಒಂದೇ ಕೃಷ್ಣನೇ, ಬಟ್ ಸ್ಟೆಪ್ಗಳು ಬೇರೆ ಬೇರೆ ಇದೆ ತಾನೆ. ಕೃಷ್ಣನ್ ಮುಂದೆ ನಿಂತಿರೋರು ಒಂದೇನಾ, ಲಾಸ್ಟ್ ಸ್ಟೆಪ್ ಅಲ್ಲಿ ನಿಂತಿರೋರು ಒಂದೇನಾ? ತಿರುಪತಿ ಬೆಟ್ಟ ಹತ್ಬೇಕ ಫಸ್ಟ್ ಸ್ಟೆಪ್ ಒಂದೇ, ಲಾಸ್ಟ್ ಭಗವಂತನ ಹತ್ರ ಮುಟ್ಟಿರೋದು ಒಂದೇನಾ? ಬೇರೆ ಬೇರೆ ಸರ ಇದು ಸ್ಟೆಪ್. ನಾವು ಒಂದೇ ರೌಂಡ್ ಜಪ ಮಾಡೋದು ಒಂದೇ, 16 ರೌಂಡ್ ಜಪ ಮಾಡೋದು ಒಂದೇನಾ, ಅದು ಅವನ ಲೆವೆಲ್ಲೇ ಬೇರೆ. ಸೊ ಇಲ್ಲೂ ಅದೇ ತರ ಅಂದ್ರೆ ಭಾಗವತಂ ಸ್ಟ್ಯಾಂಡರ್ಡ್ ಈ ತರ ಹೇಳ್ತಾ ಇದೆ. ನಾವು ಏನು ಭಗವದ್ಗೀತೆಲೆ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೀವಿ ಅಷ್ಟೇ. ಏನು ಜಪ ಮಾಡುವಾಗ ಬರೀ ತೂಗುಡ್ಸೋದೇ ಇದೆ, ಇನ್ನಿಲ್ಲಪ್ಪ ನಮ್ದು ಭಾಗವತಂ ಸ್ಟ್ಯಾಂಡರ್ಡ್ ಏನು 16 ರೌಂಡ್ ಪೂರ್ಣ ಪ್ರಮಾಣದಲ್ಲಿ ಕೇಳಿಸ್ಕೋಬೇಕು ಅನ್ನೋದು. ಇಲ್ಲಿ ನಮ್ಗೆ ಮೊದಲನೇ ರೌಂಡಲ್ಲೇ ತೂಗುಡಿಸ್ತಾ ಇದೀವಿ ಅಂತಂದ್ರೆ ಇನ್ನು 16 ರೌಂಡ್ ಕೇಳಿಸ್ಕೊಳ್ಳೋದಲ್ಲಿ ಬಂತು. ಸ್ಟ್ಯಾಂಡರ್ಡ್ ಇದು ಸ್ಟ್ಯಾಂಡರ್ಡ್ ಆ ಥರ. ಏಕೆಂದರೆ ದೇಹ ಇಂದ್ರಿಯಗಳಿಂದ ಆದದ್ದು. ದೇಹ ಯಾಕೆ ತೃಪ್ತಿ ಬೇಕು ನಮಗೆ, ಯಾಕೆ ಇಂದ್ರಿಯ ತೃಪ್ತಿ ಬೇಕು? ಸ್ವಲ್ಪ ಮಟ್ಟಿಗೆ ದೇಹ ಇಂದ್ರಿಯಗಳಿಂದಾಗಿದೆ. ಈ ಇಂದ್ರಿಯಗಳು ಹಾಗಾಗಿ ಅದು ಸ್ವಲ್ಪ ಮಟ್ಟಿನ ತೃಪ್ತಿಯನ್ನು ಅಪೇಕ್ಷಿಸುತ್ತದೆ. ಇಂದ್ರಿಯಗಳು ಸ್ವಲ್ಪ ಮಟ್ಟಿನ ತೃಪ್ತಿ ಅಪೇಕ್ಷೆ ಮಾಡ್ತವೆ, ಯಾಕೆಂದ್ರೆ ಇಂದ್ರಿಯಗಳಿಂದಾನೇ ದೇಹ ಆಗಿರೋದು. ದೇಹ ಬೇರೆ, ಇಂದ್ರಿಯಗಳು ಬೇರೆ, ಒಂದೇ. ಸೊ ಇಂದ್ರಿಯಗಳು ಸ್ವಲ್ಪ ಅಪೇಕ್ಷೆ ಪಡ್ತವೆ. ಸೊ ಅದನ್ನ ಮಾಡಬಾರ್ದು ಅಂತಿಲ್ಲ, ಮಾಡಿ. ಬಸ್ಟ್ ಆ ಇಂದ್ರಿಯ ತೃಪ್ತಿ ಆಸೆಗಳೇನಾಗಬೇಕು, ಇಂದ್ರಿಯ ತೃಪ್ತಿ ಪಡೋ ಥರ ಆಗಬಾರ್ದು, ಮತ್ತೆ ಮತ್ತೆ ಬೇಕು ಅನ್ನೋ ಥರ ಆಗಬಾರ್ದು. ಒಂದ್ಸರಿ ಆಯ್ತಾ ಫಿನಿಶ್, ಒಂದ್ಸರಿ ಇಚ್ಛೆ ಆಯ್ತಾ ಫಿನಿಶ್, ಅದು ಅಷ್ಟಕ್ಕೆ ನಿಲ್ಲಿಸ್ಬೇಕು. ಕಂಟ್ರೋಲ್ ಪ್ರತಿಯೊಂದರಲ್ಲೂ ಕಂಟ್ರೋಲ್. ಎಲ್ಲಿವರೆಗೆ ನಾವು ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡಲ್ಲ ಅಲ್ಲಿವರೆಗೂ ಇದು ಹೋಗ್ತಾನೆ ಇರ್ತವೆ. ಒಂದ್ಸರಿ ಲೂಸ್ ಕೊಟ್ರೆ ಅದು ಪದೇ ಹೋಗ್ತಾ ಇರ್ತದೆ. ಇಂದ್ರಿಯ ದೃಷ್ಟಿ ಅಲ್ಲೇ ಬಂದ್ಬಿಡೋದು. ಇಂಥ ಇಂದ್ರಿಯಗಳನ್ನು ತೃಪ್ತಿಪಡಿಸಲು ವಿಧಿಬದ್ಧ ಮಾರ್ಗದರ್ಶನ ನೀಡಲಾಗಿದೆ. ಸೊ ಸ್ವಲ್ಪ ಮಟ್ಟಿಗೆ ತೃಪ್ತಿ ಬೇಕು ಇಂದ್ರಿಯಗಳಿಗೆ. ಇದನ್ನ ನಮ್ಗೆ ತೃಪ್ತಿ ಪಡಿಸೋಕ್ಕೋಸ್ಕರ ಕೆಲವೊಂದು ನಿಯಮ ನಿಬಂಧನೆಗಳಿದೆ, ವಿಧಿಬದ್ಧ ಇದೆ, ಇಷ್ಟ ಬಂದಂಗಲ್ಲ. ಪ್ರಭುಪಾದ ಉದಾಹರಣೆ ಹೇಳ್ತಾ ನೋಡಿ. ಆದರೆ ಇಂದ್ರಿಯಗಳಿರುವುದು ಹತೋಟಿ ಇಲ್ಲದ ಸುಖ ಅನುಭವಕ್ಕೆ ಅಲ್ಲ. ಇಂದ್ರಿಯಗಳಿರುವುದು ಹತೋಟಿ ಇಲ್ದಿರ ಸುಖ ಅನುಭವಿಸಕ್ಕಲ್ಲ. ನಿಯಮಬದ್ಧವಾಗಿ ಇಂದ್ರಿಯ ತೃಪ್ತಿ ಪಡೋಕ್ಕೋಸ್ಕರ ಇಂದ್ರಿಯಗಳು ಇರೋದು. ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಂತ ಹೇಳ್ತೀವಲ್ಲ, ನಿಯಮ ನಿಬಂಧನೆ ಇದ್ರೆ ಎಲ್ಲ ಸರಿ ಇರುತ್ತೆ. ನಿಯಮ ನಿಬಂಧನೆ ಇಲ್ಲ ಅಂತ ಹೋದ್ರೆ, ಉದಾಹರಣೆ ಹೇಳ್ತಾರೆ ಪ್ರಭುಪಾದ, ಮದುವೆ ಅಥವಾ ಸ್ತ್ರೀ ಪುರುಷ ಸಂಯೋಗ ಸಂತತಿಗಾಗಿ ಅವಶ್ಯಕವಾಗಿದೆ. ಸಂತತಿಗೋಸ್ಕರ ಇನ್ನೊಂದು ಜೀವಿನ ಕೃಷ್ಣ ಪ್ರಜ್ಞೆಯಲ್ಲಿ ತರಕ್ಕೋಸ್ಕರ ಅಂದ್ರೆ, ಯಾಕಂದ್ರೆ ಇನ್ನೊಂದು ಜೀವಿಗೆ ಕೃಷ್ಣ ಪ್ರಜ್ಞೆ ಕೊಡಬೇಕು ಅಂದ್ರೆ ಕೃಷ್ಣ ಭಕ್ತರೇ ಆಗ್ಬೇಕು. ಸೊ ಅವ್ರ ಹೊಟ್ಟೆಲೆ ಹುಡ್ತಾನೆ ಅವನು. ಸೊ ಅಂತ ಹುಡಕ್ಕೋಸ್ಕರ ಹೆಣ್ಮಕ್ಳು ಸಂತತಿಗಾಗಿ ಅವಶ್ಯಕವಾಗಿದೆ. ಆದರೆ ಅದು ಇಂದ್ರಿಯ ಸುಖ ಅನುಭೋಗಕ್ಕಾಗಿ ಅಲ್ಲ. ಮದುವೆ ಅನ್ನೋದು ಗಂಡು ಹೆಣ್ಣು ಕೂಡ್ತಾ ಇರೋದೇನಕ್ಕೆ? ಇಂದ್ರಿಯ ಸುಖಕ್ಕಲ್ಲ, ಕೃಷ್ಣ ಪ್ರಜ್ಞೆಯಲ್ಲಿ ಮಕ್ಕಳನ್ನ ಪಡೆಯೋಕ್ಕೋಸ್ಕರ, ನಾವು ಇನ್ನೊಂದು ಜೀವಿಗೆ ಚಾನ್ಸ್ ಕೊಡೋಕ್ಕೋಸ್ಕರ.
ಮಕ್ಳು ಹುಡ್ಬೇಕು, ಇಲ್ಲಪ್ಪ ಹುಡ್ತಾರೆ ಇವಾಗ. ಅರ್ಧಂಬರ್ಧ ಆಗಿರೋ ಮಕ್ಕಳು ಜನನ ಆಗ್ಬೇಕು, ಮತ್ತೆ ತಿರುಗಿ ಕೃಷ್ಣ ಪ್ರಜ್ಞೆ ಮಾಡಕ್ಕೆ ಅವ್ರನ್ನ ಯಾವ ರೀತಿ ಉಡ್ಸೋದು, ಹೆಂಗೆ ಆಗ್ಬೇಕು? ಭಕ್ತರೇ ಒಂದಾಗ್ಲೇಬೇಕು. ನಂಗೆ ಮದ್ವೆನೇ ಬೇಡ ಅಂತ ಎಲ್ಲರೂ ಕೂತ್ಕೊಂಡ್ರೆ ಚಾನ್ಸ್ ಆ ಥರದವ್ರಿಗೆ ಚಾನ್ಸ್ ಕೊಡೋದು ಯಾರು? ಈಗ ಸಪೋಸ್ ನಾವು ಕೂಡ ಈಗ ಅರ್ಧಂಬರ್ಧ ಆಗ್ಬಿಟ್ಟು ತೀರೋದೆ, ನಾನು ಮತ್ತೆ ತಿರ್ಗಾ ಭಕ್ತಿ ಮಾಡಕ್ಕೆ ಹುಡ್ಲೇಬೇಕು. ಯಾರ ಹೊಟ್ಟೆಲಿ ಹುಡ್ತೀರಿ? ಎಲ್ಲರೂ ಕೂಡ ಭಕ್ತರಾಗಿರೋಲ್ಲ ಕೂಡ ನಾನು ಮದುವೆ ಮಾಡ್ಕೊಳ್ಳೋ ಅಂತಿದ್ರೆ, ಎಲ್ಲ ಬ್ರಹ್ಮಚಾರಿಗಳಾಗಿದ್ರೆ ಹೆಣ್ಣು ಗಂಡೆ ಎಲ್ಲ ಯಾರ ಹೊಟ್ಟೆಲಿ ಉಳೋದು ಮತ್ತೆ ನಾವು? ಈ ಚಾನ್ಸ್ ಕೊಡಕ್ಕೋಸ್ಕರ, ಮಕ್ಳು ಮಾಡಕ್ಕೋಸ್ಕರ ಇದನ್ನ ಏನೋ ಇಂದ್ರಿಯ ಅಂದ್ರೆ ಮದುವೆ ಅಗತ್ಯ, ಇಂದ್ರಿಯ ತೃಪ್ತಿಗಲ್ಲ ಅಂತ ರೂಪ. ಸ್ವಯಂ ನಿಗ್ರಹವನ್ನು ಕೈಬಿಟ್ಟು ಕುಟುಂಬ ಯೋಜನೆಯನ್ನು ಪ್ರಚಾರ ಮಾಡಲಾಗುತ್ತಿದೆ. ಸ್ವಯಂ ನಿಗ್ರಹ ಮಾಡಿದ್ರೆ ಯಾವ ಕುಟುಂಬ ಯೋಜನೆ ಬೇಕಾಗಿಲ್ಲ, ಆದ್ರೆ ಅದನ್ನ ಬಿಟ್ಬಿಟ್ಟು ಏನ್ ಮಾಡ್ತಾ ಇದ್ರೆ ಕುಟುಂಬ ಯೋಜನೆ ಆಗ್ತಾರೆ. ಬೇರೆ ಬೇರೆ ಕೃತಕವಾಗಿರುವಂತ ಇದ್ರ ಮೇಲೆ ಇದನ್ನ ಮಾಡ್ತಾ ಇದ್ದಾರೆ, ಕುಟುಂಬ ಯೋಜನೆನ. ಪರಾತ್ಪರ ಸತ್ಯವನ್ನು ಅರಸುವುದರಿಂದ ಆ ಕ್ಷಣದಲ್ಲಿ ತಾನಾಗಿ ಕುಟುಂಬ ನಿಯಂತ್ರಣ ಸಂಭವಿಸುತ್ತದೆ. ಪರಾತ್ಪರ ಸತ್ಯನ ಅರಸುವುದರಿಂದ ಅಂದ್ರೆ ಪರಾತ್ಪರ ಸತ್ಯದ ಬಗ್ಗೆ ತಿಳ್ಕೊಂತ ಹೋದ್ರೆ, ಇದ್ರ ಬಗ್ಗೆ ಜಿಜ್ಞಾಸೆ ಮಾಡ್ತಾ ಹೋದ್ರೆ ಕುಟುಂಬ ಯೋಜನೆ ತಾಂತಾನೆ ಆಗತ್ತೆ. ಇಂದ್ರಿಯ ತೃಪ್ತಿ ಭಾವನೆ ತಾಂತಾನೆ ಹೊಟ್ಟೋಗ್ಬಿಡುತ್ತೆ. ಗಂಡು ಹೆಣ್ಣು ಇದ್ರೂ ಕೂಡ ಕೂಡೋದಿಲ್ಲ, ಕೂಡಲ್ಲ ಅಂದ್ರೆ ಮಕ್ಳು ಆಗೋದಿಲ್ಲ. ಇದಕ್ಕೆ ಯಾಕೆ ಕುಟುಂಬ ಯೋಜನೆ ಅಂತ ಪ್ರಭುಪಾದ ಹೇಳ್ತಾರೆ. ಮದ್ವೆ ಬೇಕಾಗಿರೋದು ಮಕ್ಳಿಗೋಸ್ಕರ ಅಷ್ಟೇ. ಪ್ರಭುಪಾದ ಹೇಳ್ತಾರೆ, ಪ್ರಭುಪಾದ ನೋಡಿ, ಯಾರು ಮದುವೆ ಆಗ್ತಾ ಇದ್ರೋ ಮಕ್ಳು ಮಾಡ್ಕೋಬೇಕು, ಇಲ್ಲ ಅಂತಂದ್ರೆ ಮದುವೆನೇ ಬೇಡ. ಭಕ್ತರು ಹೇಳ್ತಾರೆ ಹಂಗಾದ್ರೆ ಮದುವೆ ಆಗದಿರೋದೇ ಒಳ್ಳೇದು ಪ್ರಭುಪಾದ. ಹೌದು, ಎಸ್ ಪ್ರಭುಪಾದ ಒಂದೇ ಮಾತು, ಹೌದು, ಎಸ್ ಕರೆಕ್ಟು. ನೀವು ಇಂದ್ರಿಯ ತೃಪ್ತಿಗೋಸ್ಕರ ಮದುವೆ ಆಗೋದಾದ್ರೆ ಆಗ್ಲೇಬೇಡಿ, ಮಾತ್ರ ಮಾಡ್ಕೊಳ್ಳಿ ಅಷ್ಟೇ ಅಂತ. ಇದನ್ನು ನೋಡಿ, ಕ್ಷಣತ ನಿಯಂತ್ರಣ ಸಂಭವಿಸುತ್ತದೆ. ಇದನ್ನು ಮೂಢ ಜನ ತಿಳಿದಿಲ್ಲ ಅಷ್ಟೇ. ಪರಾತ್ಪರ ಸತ್ಯವನ್ನು ಕಾಣ ಬಯಸುವವರು ಅನಗತ್ಯವಾದ ಇಂದ್ರಿಯ ತೃಪ್ತಿಯ ಆಮಿಷಕ್ಕೆ ಎಂದೂ ಸಿಲುಕುವುದಿಲ್ಲ. ಪರಾತ್ಪರ ಸತ್ಯನ ತಿಳ್ಕೊಂಡಿರೋರು ಏನಾಗಿದೆ, ಈ ಅನಗತ್ಯ ಇಂದ್ರಿಯ ತೃಪ್ತಿಗೆ ಯಾವತ್ತೂ ಹೋಗೋದಿಲ್ಲ. ಏಕೆಂದರೆ ಪರಾತ್ಪರ ಸತ್ಯವನ್ನು ಕಾಣುವ ತೀವ್ರ ಅಭಿಲಾಷೆಯುಳ್ಳ ಜಿಜ್ಞಾಸುಗಳು ಸತ್ಯದ ಸಂಶೋಧನೆಯಲ್ಲಿ ಸಂಪೂರ್ಣ ತನ್ಮಯರಾಗಿರುತ್ತಾರೆ. ಅವ್ರಿಗೆ ಟೈಮೇ ಇರಲ್ಲ. ಯಾಕೆ? ಇಂದ್ರಿಯ ಇದು ಏನು ಪರಾತ್ಪರ ಸತ್ಯನ ಅರ್ಸಕ್ಕೆ ಹೋಗ್ತಾ ಇರ್ತಾರಲ್ಲ, ಅವ್ರಿಗೆ ಹುಡುಕ್ತಾ ಇರ್ತಾರಲ್ಲ, ಪರಸ್ಪರ ಸತ್ಯದ ಬಗ್ಗೆ ಜಿಜ್ಞಾಸೆ ಮಾಡ್ತಾ ಇರ್ತಾರಲ್ಲ, ಅವ್ರಿಗೆ ಟೈಮೇ ಇರಲ್ಲ ಇಂದ್ರಿಯ ತೃಪ್ತಿಗೋಸ್ಕರ. ಆಧ್ಯಾತ್ಮಿಕ ಜೀವನದಲ್ಲಿನೂ ಕೂಡ ಗಂಡ ಹೆಂಡತಿಯಾಗಿ ಇರ್ತೀವಿ, ಆದ್ರೆ ಯಾವುದೇ ಕಾಮಭಾವನೆ ಇರಲ್ಲ, ಜೊತೆಲೇ ಇರ್ತೀವಿ. ಅವರು ಶೃಂಗಾರ ಮಾಡ್ಕೊಂಡಿರ್ತಾರೆ, ನೀವು ತುಂಬಾ ಕಟ್ಮಸ್ತಾಗಿರ್ತೀರ, ಎಲ್ಲ ಸರಿಗಿರುತ್ತೆ, ಆದ್ರೂ ಕೂಡ ಅವ್ರ ಬಗ್ಗೆ ನಿಮ್ಗೆ ಇಂದ್ರಿಯ ತೃಪ್ತಿ ಇರಲ್ಲ. ಈ ಭಾವನೆ ಹೆಂಗಿರ್ಬೇಕು ಅಂದಾಜು ಮಾಡಿ. ನಾನು ಪ್ರಶ್ನೆ ಇವಾಗ, ಈ ಭಾವನೆ ಹೆಂಗಿರುತ್ತೆ ಅಲ್ಲಿ? ಆಧ್ಯಾತ್ಮಿಕ ಲೋಕದಲ್ಲಿ ಗಂಡ ಹೆಂಡತಿ ಆಗಿದ್ರೂ ಕೂಡ ಇಂದ್ರಿಯ ಭೋಗ ಇರಲ್ಲ, ಹೆಂಗಿರುತ್ತೆ? ಈ ಭೌತಿಕ ಪ್ರಪಂಚದಲ್ಲಿ ಒಂದು ಉದಾಹರಣೆ ಕೊಟ್ಟು ಹೇಳಿ. ಅವನಿಗೆ ಎಷ್ಟು ಇಂದ್ರಿಯ ಕಂಟ್ರೋಲ್ ಇರುತ್ತೆ ಅಂದ್ರೆ, ಎಷ್ಟು ಅವನಿಗೆ ಪ್ರಜ್ಞೆ ಇರುತ್ತೆ ಅಂತಂದ್ರೆ, ಅವನಿಗೆ ಎಷ್ಟು ಇದಿರುತ್ತೆ ಅಂತಂದ್ರೆ, ಇವಾಗ ನಮ್ಮ ಬ್ರಾಹ್ಮಣರ ಮಕ್ಕಳಿಗೆ ಅಕಸ್ಮಾತ್ ಈ ಮಾಂಸಾಹಾರದ್ದು ಪ್ರಜ್ಞೆ ಬಂದ್ರೆ ಏನ್ ಮಾಡ್ತಾರೆ ಅವರು? ಉಗಿತಾರೆ ಆ ಕಡೆ. ಅವ್ರಿಗೆ ಅದು ಏನೋ ಒಂಥರ ಕೆಟ್ಟ ವಾಸನೆ, ಅದ್ರ ಪ್ರಶ್ನೆ ಇಲ್ಲ ಅವ್ರಿಗೆ, ಅಲ್ವಾ? ಅವ್ರಿಗೊಂಥರ ಏನಪ್ಪ ಕೆಟ್ಟ ವಾಸನೆ ಬರ್ತಾ ಇದೆ ಅನಿಸುತ್ತೆ, ಗೊತ್ತಾನೆ? ಅವ್ರಿಗೆ ಅದ್ರ ಟೇಸ್ಟೇ ಇಲ್ದೇ ಇರೋದ್ರಿಂದ ಹಂಗ ಅನಿಸ್ತಾ ಇದೆ. ಅದೇ ರೀತಿ ಆಧ್ಯಾತ್ಮಿಕ ಜೀವನದಲ್ಲಿ ಗಂಡ ಹೆಂಡ್ತಿದ್ದು ಟೇಸ್ಟ್ ಅದೇ ತರ ಇರುತ್ತೆ. ಅರೆ ಏನಿದು, ಆ ವಿಷಯನೇ ಗೊತ್ತಿರಲ್ಲ ಅವ್ರಿಗೆ, ಅದು ಆ ತರ ಪ್ರಜ್ಞೆ ಇರುತ್ತೆ ಅಲ್ಲಿ. ಜೊತೆಗೆ ಆಧ್ಯಾತ್ಮಿಕ ಜೀವನದಲ್ಲಿ ಆ ತರ ಪ್ರಜ್ಞೆ, ಅದು ಒಂದು ವಿಷಯ ಅಂತಾನೆ ಗೊತ್ತಿರಲ್ಲ ಅವ್ರಿಗೆ. ಇರ್ತಾರಷ್ಟೇ. ಇಂದ್ರಿಯ ತೃಪ್ತಿ ಭಾವನೆ ಏನಿರುತ್ತೆ, ಲವಲೇಶನೂ ಇರಲ್ಲ ಅವ್ರಿಗೆ. ಹಂಗಿದ್ರೆ ಮಾತ್ರ ಅಲ್ಲಿಗೆ ಹೋಗೋಕ್ಕಾಗೋದು. ಈಗ ಹಿಂಗೆ ತಗೊಳ್ಳಿ, ದೊಡ್ಡ ದೊಡ್ಡ ಆಚಾರ್ಯರು, ನಮ್ಮ ಗುರು ಮಹಾರಾಜ್ಗಳು, ನಮ್ಮ ಮಹಾರಾಜ್ ಲೆವೆಲ್ಗಳಲ್ಲಿ ಇರೋರು, ಅವ್ರು ಹೆಂಗಿದ್ದಾರೆ ಹೇಳಿ? ಅವ್ರಿಗೇನಾರು ಆ ಥರ ಭಾವನೆ ಇದೆಯಾ ಅವ್ರಿಗೆ? ಯಾವಾಗಾದ್ರೂ ಸಾಧ್ಯನೇ ಇಲ್ಲ. ಈ ಭಾವನೆ ಶುದ್ಧ ಆಯ್ತಾ 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 ಇನ್ಯಾವ ಲೆವೆಲ್, ಭಗವಂತ ನಾಮಕ್ಕೆ ಹೋಗಂತ ಲೆವೆಲ್ಗೆ ಬಂದ್ರೆ ಇನ್ಯಾವ ಥರ ಆಗುತ್ತೆ ಲೆಕ್ಕ ಹಾಕೊಳ್ಳಿ. ಅದ್ರದ್ದು ಪ್ರಜ್ಞೆನೇ ಇರಲ್ಲ, ಅದ್ರದ್ದು ಲವಲೇಶ ಅಂಟೂನು ಇಲ್ಲ, ಗೊತ್ತೇ ಆಗೋದಿಲ್ಲ ಅಲ್ಲಿ. ಜೊತೆಲಿ ಇದ್ರೂ ಕೂಡ ಭಾವನೆ ಬರೋದೇ ಇಲ್ಲ. ಲೆಕ್ಕ ಮಾಡ್ಕೊ, ಇಲ್ಲಿ
ಒಬ್ಬ ಬ್ರಾಹ್ಮಣ ವ್ಯಕ್ತಿಗೆ, ಬ್ರಾಹ್ಮಣ ಆಗಿರೋ ತುಂಬಾ ಅವನು ಕಟ್ಟ ಬ್ರಾಹ್ಮಣ ಆಗಿರೋಂಥ ವ್ಯಕ್ತಿಗೆ, ಇಲ್ಲ ವೈಷ್ಣವ ಆಗಿರೋಂಥ ವ್ಯಕ್ತಿಗೆ ಅವನ ಲೈಫಲ್ಲೇ ಈಗ ಹೇಳ್ತಾರೆ, ಒಂದು ವಿಷಯ ನಮ್ಗೆ ಹೋಗ್ಬೇಕಾದ್ರೆ 3 ತಲೆಮಾರು ಆ ವಿಷಯನ ನಾವು ಅನುಭವಿಸ್ಬಾರ್ದು, ಅದ್ರ ಬಗ್ಗೆ ನಮ್ಗೆ ಪ್ರಜ್ಞೆನೇ ಇರಬಾರ್ದು. 3 ತಲೆಮಾರಿಂದ ಅದನ್ನ ಅನುಸರಿಸ್ಕೊಂಡ್ ಬಂದಿದ್ರೆ 4ನೇ ತಲೆಮಾರು ಅಂತ ಉಡೋಂಥ ಮಗು ಅದ್ರ ಬಗ್ಗೆ ಅದಕ್ಕೆ ಲವಲೇಶನೂ ಇರಲ್ಲ. ಇವತ್ತು ನಮ್ಗೆ ಬರೀ 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ ಫಾಲೋ ಮಾಡೋದೇ ದೊಡ್ಡ ವಿಷಯ ಆಗ್ಬಿಟ್ಟಿದೆ. ಯಾಕೆ? ಅದನ್ನ ಬಿಡೋದು, ಅದು ಜನ್ಮ ಜನ್ಮಾಂತರದಿಂದ ಬಂದಿಲ್ಲ. ಇದು ನಾವಿವಾಗ ಮಾಡ್ತಾ ಇದೀವಿ, ನಾವಿವಾಗ ಬಲವಂತವಾಗಿ ಅದನ್ನ ಕಂಟ್ರೋಲ್ ಮಾಡ್ತಾ ಇದೀವಿ. ಇಚ್ಛೆ ಇದೆ ಮನ್ಸೊಳಗಡೆ, ಆದ್ರೆ ಏನ್ ಮಾಡ್ತೀವಿ, ಬಲವಂತಾಗಿ ಸಿಗಾಕೊಂಡ್ಬಿಟ್ಟಿದೀವಿ ಅಂತ ನಾವು ಸಿಗಾಕೊಂಡಿದೀವೋ, ಇಲ್ಲ ಭಗವಂತನ ಇಚ್ಛೆ, ಭಗವಂತನಿಗೆ ಭಕ್ತಿ ಮಾಡ್ಬೇಕು ಅಂತಲೋ, ಇಲ್ಲ ಇನ್ನೊಂದು ಬಿಡ್ತಾ ಇದೀವಿ. ಇಚ್ಛೆ ಪಟ್ಟು ಬಿಟ್ಟಿಲ್ಲ ನಾವು ಇದನ್ನ. ಇನ್ನು ಅಕಸ್ಮಾತ್ ಈಗ ನಮ್ಮ ಮಕ್ಳುಗಳು, ಅವ್ರ ಮಕ್ಳುಗಳು ಬಂದಾಗ ಇದೇ ತರ ಕಂಟಿನ್ಯೂ ಆಗಿದ್ರೆ ಅವ್ರಿಗೆ ಇದು ಆ ತರ ಆಗತ್ತೆ. ಅಂದ್ರೆ ಯಾವುದೇ ಒಂದು ವಿಷಯ ಆದ್ರೂ ಕೂಡ ಆ ವಿಷಯನ 3-4 ತಲೆಮಾರು ಅವ್ರು ಮಾಡ್ಲಿಲ್ಲ ಅಂತಂದ್ರೆ 4ನೇ ತಲೆಮಾರಲ್ಲಿ ಅವ್ರಿಗೆ ಅದ್ರ ಪ್ರಜ್ಞೆನೇ ಇರಲ್ಲ. ಅಂದ್ರೆ ಅದು ಏನಾಗಿರ್ಬೇಕು, ಅದು ಜೀನ್ಸ್ ಅಲ್ಲೇ ಬರ್ಬೇಕದು, ಅದು ಅವರ ಒಂದು ರಕ್ತದಲ್ಲೇ ಬರ್ಬೇಕದು. ಸೊ ಅಂದ್ರೆ ಹೇಳೋ ವಿಷಯ ಒಂದೇ ಜನ್ಮಕ್ಕೆ ಆಗಲ್ಲ ಅಂತಲ್ಲ. ಇದು ಭಕ್ತಿಯಿಂದ ಏನ್ ಬೇಕಾದ್ರೆ ಸಾಧ್ಯ, ಭಗವಂತ ನಾಮದಿಂದ ಏನ್ ಬೇಕಾದ್ರೆ ಸಾಧ್ಯ. ಆದ್ರೆ ಇದು ಇರೋದು ರೂಲ್ ಸ್ವಲ್ಪ ಒಂದು ಜನರಲ್ ಆಗಿ ಹೇಳಂತ ರೂಲ್ ಈ ತರ ಇದೆ. ಆದ್ರೆ ಭಕ್ತಿಯಿಂದ ಒಂದೇ ಚೈತನ್ಯ ಮಹಾಪ್ರಭು ಕೃಪೆಯಿಂದ, ಪ್ರಭುಪಾದ ಕೃಪೆಯಿಂದ ಒಂದೇ ಜನ್ಮದಲ್ಲಿ ಭಗವಂತ ಧಾಮಕ್ಕೆ ಹೋಗ್ಬೋದು. ಇಲ್ಲ ಅಂತಂದ್ರೆ ಹೆಂಗ್ ಸಾಧ್ಯ? ಈ ಜನ್ಮದಲ್ಲಿ ತಿಂದಿದೀವಿ, ಓ ಜನ್ಮ ಬಿಡು, ಈ ಜನ್ಮದಲ್ಲಿ ಅದೆಲ್ಲ ಮಾಡಿದೀವಿ ನಾವು. ನಾವು ಆಸೆನೆ ಕಳ್ಕೊಂಡೋಗ್ ಕೂಡ ಹೋಗ್ಬೇಕಾಗುತ್ತೆ. ಆ ತರ ಆಗ್ಬಿಟ್ರೆ ಇಲ್ಲ, ಪ್ರಭುಪಾದ ಕೃಪೆಯಿಂದ ಎಲ್ಲ ಸಾಧ್ಯ. ಯಾವಾಗ ನಿಷ್ಠೆಯಿಂದ ಇಲ್ಲಿ ಹೇಳ್ತಾರ ತರ ನಡ್ಕೊಂಡ್ರೆ, ಭಾಗವತಂ ಸ್ಟ್ಯಾಂಡರ್ಡ್ ಬಂದ್ರೆ ಮಾತ್ರ, ಆವಾಗ ಬಂದ್ರೆ ಮಾತ್ರ ಅಂತಹ ತನ್ಮಯತೆ. ಓಕೆ, ಆದ್ದರಿಂದ ಜೀವನದ ಎಲ್ಲಾ ವಲಯಗಳಲ್ಲಿ ಪರಾತ್ಪರ ಸತ್ಯವನ್ನು ಕಾಣುವ ಬಯಕೆಯೇ ಅಂತಿಮ ಗುರಿಯಾಗಿರಬೇಕು. ಪ್ರತಿಯೊಂದು ಸ್ತರದಲ್ಲೂ ಕೂಡ ನಾವು ಪರಮ ಸತ್ಯನ ಕಾಣ ಬಯಕೆ ಇರಬೇಕು. ಪ್ರತಿಯೊಂದು ವಲಯದಲ್ಲೂ ಮಾತಲ್ಲಿ ಭಗವಂತನ ಬಡಿ, ಕಣ್ಣಿಂದ ನೋಡ್ದಿಂದ ಭಗವಂತನ ಬಡಿತಾ ಇರಬೇಕು, ಮೂಗು ಸ್ಮೆಲ್ಲಿಂದ ಭಗವಂತನ ಬಡಿತಾ ಇರಬೇಕು, ಕಿವಿ ಶ್ರವಣದಿಂದ ಭಗವಂತನ ಬಡಿತಾ ಇರಬೇಕು. ಸೊ ಅಂದ್ರೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ನಿಮಗೆ ಭಗವಂತಂದೇ ವಿಷಯ ಹೋಯ್ತಾ ಇರಬೇಕು. ಒಳಗಡೆ ಟ್ರಾನ್ಸ್ಫರ್ ಆಗ್ತಾ ಇದೆಯಲ್ಲ, ಯಾವುದು ನೋಟ ಭಗವಂತಂದಾಗಿರ್ಬೇಕು, ಕೇಳೋದು ಭಗವಂತನ ವಿಷಯ ಆಗಿರ್ಬೇಕು, ಸ್ಪರ್ಶ ಮಾಡೋದು ಭಕ್ತರದು ಅಂಗ ಸ್ಪರ್ಶ ಮಾಡೋ ತರ ಇರಬೇಕು, ಸ್ಮೆಲ್ಲು ಭಗವಂತನಿಗೆ ಅರ್ಪಣೆ ಮಾಡಿದಂತ ತುಳಸಿ ಅಂಬರೀಷ್ ಮಹಾರಾಜ್ ಮಾಡಿದ್ರಲ್ಲ ಆ ತರ. ಸೊ ಬಾಯಿ ಭಗವಂತಂದು ಪ್ರಸಾದ ತಿನ್ನೋ ತರ ಇದ್ರಲ್ಲಿ ಇರ್ಬೇಕು, ಇಲ್ಲ ನಾಲ್ಗೆಯಿಂದ ಭಗವಂತನ ಗುಣಗಾನ ಮಾಡಕ್ ಇರ್ಬೇಕು, ಕೀರ್ತನ ಮಾಡಕ್ ಇರ್ಬೇಕು. ಸೊ ಈ ತರ ಪ್ರತಿ ಒಂದು ವಿಷಯನೂ ಕೂಡ ಏನು, ಪ್ರತಿ ವಲಯದಲ್ಲಿ ಪ್ರಭುಪಾದ ಹೇಳ್ತಾರೆ, ಪ್ರತಿ ವಲಯದಲ್ಲೂ ಕೂಡ ಭಗವಂತನ ಪರಾತ್ಪರ ಸತ್ಯನ ಕಾಣ ಬಯಕೆ ಇರ್ಬೇಕು ನಿಮ್ಗೆ. ಅವಾಗ ಮಾತ್ರ ಏನು, ಪ್ರತಿ ಒಂದು ವಿಷಯನೂ ಕೂಡ ನಮ್ಮ ಮನಸ್ಸು ಮೇಲೆ ಇದೇ ತರ ವಿಷಯ ಬಿದ್ದು 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 ಮನಸ್ಸಲ್ಲಿ ಹಳೆ ವಾಸನೆ ಏನಿರುತ್ತೆ ಅದು ಹೋಗುತ್ತೆ. ಆ ವಾಸನೆ ಹೋಗೋವರೆಗೂ ನಾವು ಇದೇ ತರ ಮಾಡ್ತಾ ಇರ್ಬೇಕು. ಯಾವಾಗ ಅದೆಲ್ಲ ಹೋಗುತ್ತೋ ಇದೇ ಕೂತ್ಕೊಳ್ಳುತ್ತೋ ಅವಾಗ ನಮ್ಗೆ ಏನ್ ಮಾಡ್ತಾರೆ, ಕಣ್ಣಲ್ಲಿ ನಾವ್ ಹೇಳಿದ್ವಲ್ಲ, ಸೊ ನಮ್ಮ ಮನಸ್ಸಲ್ಲಿ ಪೂರ್ಣ ಪ್ರಮಾಣದಲ್ಲಿ ಯಾರು ಕಾಣ್ತಾರೆ? ಕೃಷ್ಣ, ಭಗವಂತನ ಲೀಲೆ, ಭಗವಂತನ ಗುಣ, ಭಗವಂತನ ಧಾಮ ಪೂರ್ಣ ಪ್ರಮಾಣದಲ್ಲಿ ನಮ್ಗೆ ಚೇತ ದರ್ಪಣ ಆಗಿರುತ್ತೆ ಇಂಥ ಟೈಮಲ್ಲಿ. ಏಕೆಂದ್ರೆ ಹಾಗೆ ತನ್ಮಯನಾಗುವುದು ನಾನಾ ಬಗೆಯ ಇಂದ್ರಿಯ ತುಷ್ಟಿಯಲ್ಲಿ ಅಷ್ಟಾಗಿ ಮಗ್ನನಾಗಿರುವುದಿಲ್ಲ. ಏಕೆಂದ್ರೆ ಹಾಗೆ ತನ್ಮಯನಾದವನು, ಪೂರ್ಣ ತನ್ಮಯನ ಆಗಿರ್ತಾನಲ್ಲ, ಅವನು ನಾನಾ ಬಗೆಯ ಇಂದ್ರಿಯ ತುಷ್ಟಿಯಲ್ಲಿ ಅವನಿಗೆ ಅಷ್ಟಾಗಿ ಮಗ್ನ ಆಗೋದಿಲ್ಲ ಅವನು. ಈಗ ಈ ಪರಾತ್ಪರ ಸತ್ಯವನ್ನು ಹೀಗೆ ವಿವರಿಸಲಾಗಿದೆ. ಈ ಪರಾತ್ಪರ ಸತ್ಯ, ಪರಾತ್ಪರ ಸತ್ಯ ಅಂತ ಹೇಳ್ತಾ ಇದ್ದೀವಲ್ಲ ಇಲ್ಲಿ. ಸೊ ಜಿಜ್ಞಾಸೆ ಯಾರ ಬಗ್ಗೆ? ಪರಾತ್ಪರ ಜಿಜ್ಞಾಸೆ, ತತ್ವ ಜಿಜ್ಞಾಸ, ಪರಾತ್ಪರ ತತ್ವಿನ ಬಗ್ಗೆ ಜಿಜ್ಞಾಸೆ ಮಾಡಬೇಕು. ಆ ಪರಾತ್ಪರ ತತ್ವ ಯಾವ ತರ ಕಾಣಿಸ್ಕೊಳ್ಳುತ್ತೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ಪ್ರಭುಪಾದ. ಓಕೆ, ಜೀರ್ಣ ಆಗೋದು ಸ್ವಲ್ಪ ಕಷ್ಟ. ಫಿಲಾಸಫಿ ಅಂತ ಹೇಳ್ತಾ ಇದ್ರೆ ಇದೆಲ್ಲ ಅರ್ಥ ಆಗ್ಬೇಕಂದ್ರೆ ಹೇಳಿದ್ 30 ಸರಿ 40 ಸರಿ 1000 ಸರಿ ಹೇಳ್ತಾ ಇರ್ಬೇಕು. ತಿರಿಕ ಕೇಳ್ತಾ ಇರ್ಬೇಕು ನೀವು. ಚೈತನ್ಯ ಮಹಾಪ್ರಭು ವಿಷಯ ಕೇಳಿದ್ದೀರಾ? ಧ್ರುವ ಮಹಾರಾಜ್ ಸ್ಟೋರಿ ಹೇಳ್ತಾ ಇದ್ರದ್ದು ಅದು ಸ್ಟೋರಿ ಬೇರೆ.
ಹೇಳು ಆಗಿದ ತಕ್ಷಣ ಇನ್ನೊಂದ್ಸರಿ ಹೇಳು. ಮಹಾಪ್ರಭು ಈಗ ತಾನೇ ಕೇಳಿದ್ರಲ್ಲ, ಹೇಳು ಮತ್ತೆ. ತಿರ್ಗಾ ಹೇಳು. ಆ ಥರ ಒಂದ್ಸರಿ ನಾವು 2 ಸರಿ ರಿಪೀಟ್ ಆಗ್ಬಿಟ್ರೆ ರಿಪೀಟ್ ಆಗೋಯ್ತು ಅಂತೀರಲ್ಲ ನೀವು. ಈ ವಿಷಯ ರಿಪೀಟ್ ಆಗೋಯ್ತು ಅಂತ 1000 ಸರಿ ಕೇಳಬೇಕು ಇದನ್ನ, ಅವಾಗ ಸುಮಾರಾಗಿ ಅರ್ಥ ಆಗುತ್ತೆ. ಯಾವ್ದೇ ಈ 2ನೇ ಅಧ್ಯಾಯನ 1000 ಸರಿ ಶ್ಲೋಕ, ಭಗವದ್ಗೀತೆ ಶ್ಲೋಕ ದಿನ ರಿಪೀಟ್ ಮಾಡ್ತಾ ಇದ್ದ ಎಲ್ಲಾರು ಆಫ್ ಮಾಡ್ಕೊಬಿಟ್ಟು ಆ ಕಡೆ ಜಪ ಮಾಡ್ದಾಗ ಕೂತ್ಕೋತಾರೆ. ಆ ಥರ ಯಾವ ಥರ ಜಪ ಮಾಡ್ತಾರೆ ಗೊತ್ತಿಲ್ಲ, ಒಟ್ಟ ಜಪ ಮಾಡಕ್ ಕೂತ್ಕೋತಾರೆ. ಈ ಶ್ಲೋಕ ಆಲ್ರೆಡಿ ಓದಿದೀವಲ್ಲ. ಭಗವಂತ ನಮಗೋಸ್ಕರ ಏನೋ ಭೂಮಿಗೆ ಬಂದು ಆ ಶ್ಲೋಕ ಹೇಳಿರೋದು. ಆ ಶ್ಲೋಕ ಭಗವಂತನ ಬಾಯಿಂದ ಬಂದಿರೋದು. ಕೋಟಿ 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 ಗಟ್ಲೆ ಸರಿ ಜಪ ಮಾಡ್ಬೇಕು ಅದನ್ನ. ಬಾಯಿ ಬಿಟ್ರೆ ನಮ್ಗೆ ನೇಹ ವಿಕ್ರಮನ ಸ್ವಸ್ತಿ ಬರ್ತಾ ಇರ್ಬೇಕು, ಆ ಥರ ಇರೋದು. ಸೊ ಅದ್ರ ಮಹತ್ವ, ಭಗವದ್ಗೀತೆ ಮಹತ್ವ, ಭಗವದ್ಗೀತೆ ವಿಷಯ ಬಂದಾಗ ಹೇಳ್ತೀನಿ ಬಿಡಿ. ಓಕೆ, ಈ ಥರ ಇದೆ. ಸೊ ಇಲ್ಲಿಗೆ ನಿಲ್ಸೋಣ. ಶ್ರೀಮದ್ ಭಾಗವತಂ ಕೀ ಜಯ, ಶಿಲ ಪ್ರಭುಪಾದ ಕೀ ಜಯ.